ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣಾರ್ಥಿಗಳು. ವೀಕ್ಷಕರೇ, ಇಂದು ಬಹುಮುಖ್ಯವಾದಂತಹ ಅತಿಥಿಯೊಬ್ಬರು ನಮ್ಮ ಮುಂದೆ ಇದ್ದಾರೆ. ಇವರು ಉತ್ತಮ ವಾಗ್ಮಿಗಳು, ಆಧ್ಯಾತ್ಮ ಚಿಂತಕರು, ಬಸವ ತತ್ವದ ಪರಿಚಾರಕರು ಆಗಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪನವರು ಇವತ್ತು ನಮ್ಮ ಬಸವ ಸ್ಟುಡಿಯೋಲಿ ಶ್ರೀ ಪರಮಪೂಜ್ಯ ನಿರಂಜನ ಮಹಾಜಗದ್ಗುರು ಲಿಂಗಾನಂದ ಸ್ವಾಮಿಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಮಾತಾಡಲಿಕ್ಕೆ ನಮ್ಮ ಮುಂದೆ ಇದ್ದಾರೆ. ಹಾಗಿದ್ರೆ ಈ ನಿರಂಜನ ಸ್ವಾಮಿಗಳು ಯಾರು, ಅವರ ವಿಚಾರಧಾರೆಗಳು ಎಂಥವು, ಅವರ ಸಾಧನೆಗಳೇನು, ಅವರ ಚಿಂತನೆಗಳೇನು ಎಲ್ಲವನ್ನೂ ಕೂಡ ನಮ್ಮ ಕೃಷ್ಣಪ್ಪನವರ ವಿಚಾರಧಾರೆಗಳಿಂದ ಅವರನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶರಣಾರ್ಥಿ ಸರ್, ಇವತ್ತು ನೀವು ನಮ್ಮ ಬಸವ ಟಿವಿಗೆ ಪೂಜ್ಯ ಶ್ರೀ ನಿರಂಜನ ಮಹಾ ಜಗದ್ಗುರುಗಳಾಗಿರ್ತಕ್ಕಂಥ ಲಿಂಗಾನಂದ ಮಹಾಸ್ವಾಮಿಗಳ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀರಿ. ಇವತ್ತು ಬಸವ ತತ್ವವನ್ನು ಯಾರಾದರೂ ಪರಿಪಾಲಿಸ್ತಾ ಇದ್ದಾರೆ ಅಂತಂದರೆ, ಅಥವಾ ಬಸವಣ್ಣನವರ ವಿಚಾರಧಾರೆಗಳನ್ನು, ಚಿಂತನೆಗಳನ್ನು ಜನರಿಗೆ ತಲುಪಿಸಿದವರು ಅಂತಂದರೆ ನಮ್ಮ ಲಿಂಗಾನಂದ ಸ್ವಾಮಿಗಳು. ಇವರ ನಮ್ಮ ಟಿ ವಿ ವೀಕ್ಷಕರಿಗೆ, ನಮ್ಮ ಬಸವ ಟಿ ವಿ ವೀಕ್ಷಕರಿಗೆ ಅವರ ಪರಿಚಯ ಏನು ಸರ್, ಏನಂತ ಪರಿಚಯ ಮಾಡಿಕೊಡ್ತೀರಾ ಅವ್ರಿಗೆ? ಈ ರಾಜ್ಯದಲ್ಲಿ ಲಿಂಗಾನಂದ ಸ್ವಾಮೀಜಿಗಳು ಅಂತಂತಂದರೆ ನಾವು ಹೊಸದಾಗಿ ಅವ್ರಿಗೆ ಪರಿಚಯ ಮಾಡುವಂತಹ ಅಗತ್ಯ ಇಲ್ಲ. ಯಾಕೆ ಅಂತಂದರೆ, ಯಾರು ಬಸವ ಧರ್ಮದಲ್ಲಿ ಈಗಾಗಲೇ ನಡೀತಾ ಇದ್ದಾರೆ ಅಥವಾ ಇದ್ದಾರೆ, ಅವರೆಲ್ಲರಿಗೂ ಸಹ ಪೂಜ್ಯ ಲಿಂಗಾನಂದ ಸ್ವಾಮಿಗಳು ಚಿರಪರಿಚಿತರು. ಪ್ರತಿಯೊಬ್ಬರ ಜೀವನದಲ್ಲಿ, ಅವರ ತತ್ವದಲ್ಲಿ, ಅವರ ಆಚಾರ ವಿಚಾರದಲ್ಲಿ, ಅವರ ನೆನಪಿನಲ್ಲಿ, ಅವರ ಅಂತರಂಗದಲ್ಲಿ ಉಳಿದೋಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ಅವರು ಈ ರಾಜ್ಯದಲ್ಲಿ ಅತ್ಯಂತ ಎತ್ತರವಾದಂತಹ ಕೆಲಸ ಮಾಡಿ ಹೋಗಿದ್ದಾರೆ. ಈ ಬಸವ ತತ್ವ ಪ್ರಚಾರದಲ್ಲಿ ಬಹುಶಃ ಈ ಒಂದು ಕಾಲಘಟ್ಟದಲ್ಲಿ ಯಾರೂ ಸಹ ಅವರಷ್ಟು ಧರ್ಮ ಪ್ರಚಾರ ಮಾಡಿದಂಥವ್ರು, ಬಸವಣ್ಣನವರ ಕೆಲಸ ಮಾಡಿದಂಥವ್ರು, ತತ್ವ ಪ್ರಚಾರದಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದವರು ಇವರಷ್ಟು ಯಾರೂ ಇಲ್ಲ ಈ ಒಂದು ಕಾಲಘಟ್ಟದಲ್ಲಿ. ಅವರು ಲಿಂಗೈಕ್ಯರಾಗಿ ತುಂಬ ವರ್ಷ ಏನು ಆಗಿಲ್ಲ ರೀ, ಆದರೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳ್ಕೊಂಡಿದ್ದಾರೆ. ಅವರ ಒಂದು ಹರಿತವಾದಂತಹ ಭಾಷಣ, ಪ್ರವಚನ, ವಸ್ತುನಿಷ್ಠವಾದಂತಹ ಪ್ರವಚನ. ಅದು ಎಂಥ ಪ್ರವಚನ ಅಂದರೆ, ಲಿಂಗ ಮೆಚ್ಚಿ ಅಹುದಹುದನಬೇಕು ಆ ರೀತಿ ಪ್ರವಚನ. ಜನಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಪ್ರವಚನ, ಜನಗಳನ್ನು ಪರಿವರ್ತನೆ ಮಾಡುವಂತಹ ಪ್ರವಚನ. ಪ್ರಭಾವ ಅಷ್ಟೇ ಅಲ್ಲ, ಪರಿವರ್ತನೆ ಭಾಳ ಮುಖ್ಯ. ಇವತ್ತು ಎಲ್ಲರೂ ಧರ್ಮ ಪ್ರಚಾರ ಮಾಡ್ತಾರೆ, ಪ್ರವಚನಗಳು ಮಾಡ್ತಾರೆ, ಆದರೆ ಅವರ ಮಾತನ್ನು ಕೇಳಿ, ಅವರ ಪ್ರವಚನವನ್ನು ಕೇಳಿ ಪರಿವರ್ತನೆ ಆದಂಥವರ ಸಂಖ್ಯೆ ನೋಡಿದಾಗ ಕಡಿಮೆ ಇರ್ತದೆ. ನಾವುಗಳು ಮಾತಾಡ್ತೀವಿ, ಆದರೆ ಜನಗಳಿಗೆ ಪ್ರಭಾವ ಆಗೋದಿಲ್ಲ. ಯಾರಿಗೆ ಆ ಬಸವ ತತ್ವ ಅಂಕುರಿಸಿರುತ್ತೆ, ಯಾರು ಆ ತತ್ವಕ್ಕೆ ಭದ್ರಾಗಿರ್ತಾರೆ, ಅಳವಡಿಸ್ಕೊಂಡಿರ್ತಾರೆ, ಯಾರಿಗೆ ವಾಕ್ಸಿದ್ಧಿಯಾಗಿರ್ತದೆ ಅಂಥವ್ರು ಹೇಳಿದಾಗ ಮಾತ್ರ ಜನಗಳಲ್ಲಿ ಪರಿವರ್ತನೆ ಆಗೋದು, ಇಲ್ಲಾಂದರೆ ಆಗೋದಿಲ್ಲ. ಹೌದು, ನಿಜವಾದಂಥ ಮಾತು. ಅಂಥ ಮಹಾತ್ಮರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದು ಹೋಗಿದ್ದಾರೆ. ಈ ಯುಗಮಾನದಲ್ಲಿ ಅಂಥವರು ಒಬ್ಬರು ನಮಗೆ ಬೇಕಾಗಿತ್ತು. ನಮಗೆಲ್ಲ ಎಲ್ಲೋ ಒಂದು ಕಡೆ ನಾವು ಬಹುದೇ ದೇವತಾ ಆರಾಧನೆಗಳಲ್ಲಿ ನಾವು ಮುಳುಗಿ ಬಸವಣ್ಣನವರ ಆ ತತ್ವ ಸಿದ್ಧಾಂತಗಳನ್ನು, ಶರಣರ ಧರ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಸ್ವಲ್ಪ ಕೈ ಬಿಡ್ತಾ ಇದ್ವಿ ನಾವೆಲ್ಲ. ಆ ಸಮಯದಲ್ಲಿ ಬಂದು ಗಂಟೆ ಹೊಡೆಯೋ ರೀತಿಯಲ್ಲಿ ಮಾತಾಡಿ ಅವರು, ನೀವು ದಾರಿ ತಪ್ತಾ ಇದ್ದೀರಿ, ನೀವು ಸರಿ ದಾರಿಗೆ ಬರಬೇಕು ಅಂಥೇಳಿ ನಮಗೆಲ್ಲ ಎಚ್ಚರಿಸಿದ್ದಾರೆ. ಚಾಟಿ ಬೀಸಿದ್ದಾರೆ. ಯಾರ್ಯಾರು ತಪ್ಪು ಮಾಡ್ತಾಯಿದ್ರು, ಮಠಾಧೀಶರಿರ್ಬೋದು,
ಅಥವಾ ಸಾಧಕರಿರ್ಬೋದು, ಭಕ್ತರಿರ್ಬೋದು, ಯಾರೇ ಇರ್ಬೋದು, ಅವರನ್ನೆಲ್ಲ ಎಚ್ಚರಿಸಿದ್ದಾರೆ. ನೀವು ಹೋಗ್ತಾ ಇರೋ ದಾರಿ ಬಸವ ಧರ್ಮಕ್ಕೆ ವಿರೋಧ ಅಂತ ಹೇಳಿ ಖಂಡ ತುಂಡವಾಗಿ ಖಂಡಿಸಿದ್ದಾರೆ. ಮಾಡಿದ ತಪ್ಪುಗಳನ್ನು ಅವರು ನಿಕೃಷ್ಟವಾಗಿ ಬೆರಳು ತೋರಿಸಿ ಖಂಡಿಸಿದ್ದಾರೆ. ಅವರೆಂಥರ ದೊಡ್ಡವರಾಗಲಿ, ಯಾವ ಜಗದ್ಗುರುಗಳಾಗಿರಲಿ, ಯಾರೇ ಆಗಿರಲಿ, ಎಲ್ಲರನ್ನೂ ಕೂಡ ಖಂಡಿಸಿದ್ದಾರೆ. ಅವರಿಗೆ ಅಂಥ ಕೆಚ್ಚಿತ್ತು. ಒಟ್ಟಾರೆ ಅವರು ಬಿಜಾಪುರ ಜಿಲ್ಲೆಯಲ್ಲಿ, ಅಂದರೆ ಬಸವಣ್ಣನವರು ಜನಿಸಿದಂತಹ ನಾಡು ಬಿಜಾಪುರ ಜಿಲ್ಲೆಯಲ್ಲೇ ಅವರು ಕೂಡ ಜನಿಸ್ತಾರೆ. ಮನಗೂಳಿ ಅಂತಕ್ಕಂಥ ಒಂದು ಊರಿನಲ್ಲಿ ಅವರು ಜನಿಸ್ತಾರೆ. ಅಂದರೆ ಬಸವಣ್ಣನವರ ಜನ್ಮಸ್ಥಾನ ಅಂದರೆ ಬಾಗೇವಾಡಿಗೆ ಹತ್ತಿರ ಅದು. ಹೀಗಾಗಿ ಅವರ ಒಂದು ಕಿರಣ, ಬಸವ ಕಿರಣ ಇವ್ರಿಗೂ ತಾಕಿರ್ಬೋದು. ಸೊ ಆ ಬಸವ ಕಿರಣ ಅಲ್ಲಿಂದಲೇ ಪುಟಿದು ಎದ್ದು ಬಂದು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡಿದೆ ಅನ್ನೋ ರೀತಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಪೂಜ್ಯ ಲಿಂಗಾನಂದ ಸ್ವಾಮಿಗಳು ಉಳ್ಕೊಂಡಿದ್ದಾರೆ. ಒಳ್ಳೆ ಮಾತು ಹೇಳಿದ್ರಿ ಸರ್. ಇವತ್ತು ನಮ್ಮ ಬಸವ ಟಿವಿ ವೀಕ್ಷಕರಿಗೆ ಇವ್ರ ಬಗ್ಗೆ ಪರಿಚಯ ಮಾಡೋ ಅವಶ್ಯಕತೆನೇ ಇಲ್ಲ. ಬಸವ ತತ್ವವನ್ನು ಯಾರು ಪರಿಪಾಲನೆ ಮಾಡ್ತಿದ್ದಾರೋ, ಬಸವಣ್ಣನವರ ಒಂದು ಹಿಂಬಾಲಕರ ಯಾರು ಇವತ್ತು ಗುರುಸ್ಕೊಂಡಿದ್ದಾರೆ, ಅವ್ರು ಎಲ್ರಿಗೂ ಮಹಾಲಿಂಗ ಸ್ವಾಮಿಗಳು ಮಾರ್ಗದರ್ಶಕರು. ಈಗ ನಾವು ವಚನಗಳ ಪರಿಷ್ಕರಣೆಗೆ ಬಂದ್ರೆ ಫಾಗು ಹಳಕಟ್ಟಿಯವರನ್ನ ನೆನಪು ಮಾಡ್ಕೊಳ್ತೀವಿ. ಬಸವ ತತ್ವದ ಪ್ರಚಾರಕ್ಕೆ ಬಂದ ಲಿಂಗಾನಂದ, ಈಗ ಫಾಗು ಹಳಕಟ್ಟಿಯವರು ವಚನಗಳನ್ನು ಸಂಗ್ರಹಿಸಿ ಜನಗಳಿಗೆ ಕೈಗೆ ಸಿಗುವಂತೆ ಮಾಡಿದರು. ಆ ಸಿಕ್ಕ ವಚನಗಳನ್ನು ಪಚನ ಮಾಡಿ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡಿದಂಥವ್ರು ಲಿಂಗಾನಂದ ಸ್ವಾಮಿಗಳು. ಅಂದ್ರೆ 12ನೇ ಶತಮಾನದಲ್ಲಿ ನಮ್ಮ ಏನು ಬಸವಾದಿ ಶರಣರು ಕಟ್ಟಿಕೊಟ್ಟಿರ್ತಕ್ಕಂಥ ವಿಚಾರಧಾರೆ ಎಲ್ಲೋ ಒಂದು ಕಡೆ ಹಾಗೆ ಜನ ಪಾಲನೆ ಮಾಡದೆ ಹಾಗೆ ಬಿಟ್ಟಿದ್ರೇನೋ, ಅಂಥದನ್ನ ಮತ್ತೆ ಜಾಗೃತಗೊಳಿಸಿ ಈ ಬಸವ ತತ್ವವನ್ನ ಜನಮನಕ್ಕೆ ತಲುಪಿಸಿರ್ತಕ್ಕಂಥ ಮಹಾಪುರುಷರು ಅಂತಂದ್ರೆ ಈ ಲಿಂಗಾನಂದ ಸ್ವಾಮಿಗಳು. ಅವರು ನುಡಿದಂತೆ ನಡೆದಂತೆ ನುಡಿದರು. ಇಲ್ಲಿ ನುಡಿ ಒಂದು ಪರಿ, ನಡೆ ಒಂದು ಪರಿ ಆಗಲಿಲ್ಲ ಅವ್ರದ್ದು. ಅದು ಸಿದ್ಧಾಂತಕ್ಕೆ ಹೊಂದಾಣಿಕೆ ಆಗಿತ್ತು, ಬಸವ ಸಿದ್ಧಾಂತಕ್ಕೆ ಹೊಂದಾಣಿಕೆ ಆಗಿತ್ತು. ಹೀಗಾಗಿ ಅವರು ಅತಿ ಬೇಗ ಈ ರಾಜ್ಯದಲ್ಲಿ ಜನಗಳಿಗೆ, ಈ ಆಧ್ಯಾತ್ಮಿಕ ಜೀವಿಗಳಿಗೆ ಪ್ರಭಾವ ಬೀರಿಬಿಟ್ರು. ಅವರ ಕಾಲದಲ್ಲಿ ನೋಡಿ, ಅವರ ಕಾಲದಲ್ಲಿ ತಯಾರಾದಷ್ಟು ಈ ಬಸವ ಧರ್ಮದ ಸಾಧಕರು ಬೇರೆ ಯಾರ ಕಾಲದಲ್ಲೂ ಆಗಿರಲಿಲ್ಲ. ಇವತ್ತು ಯಾರ್ಯಾರು ಒಳ್ಳೊಳ್ಳೆ ಪುಸ್ತಕಗಳು ಬರಿತಾ ಇದ್ದಾರಲ್ಲ ನಮ್ಮ ಬಸವ ತತ್ವದ ಮೇಲೆ, ಅವರು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಲಿಂಗಾನಂದ ಸ್ವಾಮೀಜಿಗಳ ಪ್ರವಚನಗಳಿಂದ ಪ್ರಭಾವಿತರಾದವರೇ. ಒಳ್ಳೊಳ್ಳೆ ಪುಸ್ತಕಗಳು ಬರಿತಾ ಇದ್ದಾರೆ, ಒಳ್ಳೊಳ್ಳೆ ವಾಗ್ಮಿಗಳಿದ್ದಾರೆ. ಆ ಎಲ್ಲ ವಾಗ್ಮಿಗಳು ಕೂಡ ಲಿಂಗಾನಂದ ಸ್ವಾಮೀಜಿಯವರ ಗರಡಿಯಲ್ಲಿ ತಯಾರಾದಂಥವ್ರು ಅವರೆಲ್ಲರೂ. ಒಳ್ಳೆ ವಿಚಾರ ಸರ್. ಯಾಕಂದ್ರೆ ಲಿಂಗಾನಂದ ಮಹಾಸ್ವಾಮಿಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಸಾಕಷ್ಟು ಪ್ರವಚನಗಳು ನಮ್ಮ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಬಸವ ಧರ್ಮ ನಮ್ಮ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ಈ ಲಿಂಗಾನಂದ ಮಹಾಸ್ವಾಮಿಗಳ ಬಗ್ಗೆ ಒಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇವತ್ತು ಬಸವ ಧರ್ಮ ಪಾಲನೆ ಮಾಡ್ತಕ್ಕಂಥವ್ರು, ನಿಜವಾದಂಥ ಧರ್ಮ ಪಾಲನೆ ಮಾಡ್ತಕ್ಕಂಥವ್ರಿಗೆ ಮಾದರಿಯಾಗಿ ನಮ್ಮ ಲಿಂಗಾನಂದ ಸ್ವಾಮೀಜಿಗಳು ನಿಂತ್ಕೊಂಡ್ರೆ. ಇವತ್ತು ನೋಡ್ಬೋದು ಸಮಾಜದಲ್ಲಿ ಬಸವ ಧರ್ಮ ಅಂತ ಹೇಳ್ಕೊಂಡು ಸಾಕಷ್ಟು ಬೇರೆ ಬೇರೆ ವಿಚಾರಧಾರೆಗಳನ್ನ ಬೆರಕೆ ಮಾಡ್ತಾರೆ. ಅಂಥವರಿಗೆ ಈ ಲಿಂಗಾನಂದ ಸ್ವಾಮೀಜಿಗಳು ಒಂದು ಉತ್ತಮ ಉದಾಹರಣೆ. ಜೊತೆಗೆ ಇವತ್ತಿನ ಮಠಾಧಿಪತಿಗಳೇ ಆಗ್ಲಿ ಅಥವಾ ಇವತ್ತಿನ ಬಸವ ಧರ್ಮ ಪಾಲನೆ ಮಾಡ್ತೀವಿ ಅಂತ ಈ ಡಬಲ್ ಗೇಮ್ ಸ್ವಾಮಿಗಳಿಗೆ ಇವರು ಸರಿಯಾಗಿ ಪಾಠ ಕಲಿಸ್ತವ್ರು. ಇವರು ಕೆಲವರು ಡಬಲ್ ಗೇಮ್ ಸ್ವಾಮಿಗಳಿದ್ದಾರೆ ನಮ್ಮಲ್ಲಿ. ಆಮೇಲೆ ಭಕ್ತರು ಇದ್ದಾರೆ. ಸ್ವಾಮಿಗಳು ಅಷ್ಟೇ ಇಲ್ಲ, ಭಕ್ತರು ಡಬಲ್ ಗೇಮ್ ಅಂತಾರೆ ನೋಡ್ರಿ. ಈ ಡಬಲ್ ಗೇಮ್ ಸ್ವಾಮಿಗಳು ಇಲ್ಲಿ ಮಾತಾಡೋದೇ ಒಂದು, ಮನೇಲಿರೋ ವಾತಾವರಣನೇ ಒಂದು. ಅಂಥವ್ರಿಗೆ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತವ್ರು ಅಂತಂದರೆ ಪೂಜ್ಯ ಲಿಂಗಾನಂದ ಸ್ವಾಮಿಗಳು. ಅಂದ್ರೆ ಇವ್ರ ನಡೆಗೂ ಮತ್ತೆ ನುಡಿಗೂ ಬಹಳ ಹತ್ರವಾಗಿತ್ತು. ಕೆಲವರು ನಡೆಯೋದೇ ಬೇರೆ ನುಡಿಯೋದೇ ಬೇರೆ ಅನ್ನೋ ತರ ಆಗುತ್ತೆ. ಬಟ್ ಲಿಂಗಾನಂದ ಮಹಾಸ್ವಾಮಿಗಳ ವಿಚಾರದಲ್ಲಿ ಆ ರೀತಿ ಬರೋದಿಲ್ಲ. ನೀವೇನಾದ್ರೂ ನಿಜವಾದಂತ ಬಸವ ತತ್ವವನ್ನ ಇಡೀ ತಮ್ಮ ಉಸಿರುವರೆಗೂ ಏನಾದ್ರೂ ಇವ್ರಿಗೆ ಇಷ್ಟೊಂದು ತತ್ವನಿಷ್ಠೆ ಬರಲಿಕ್ಕೆ ನನಗೆ ಕಾರಣ ಏನು ಅಂತಂದರೆ, ನನಗನ್ಸೋದು ಇವರು ನಮ್ಮ ಬಿಜಾಪುರದ ಜ್ಞಾನಯೋಗಾಶ್ರಮ ಇದೆಯಲ್ಲ,
ಸಿದ್ದೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮೀಜಿಯವರು ಆ ಜ್ಞಾನ ಯೋಗಾಶ್ರಮದ ಆ ಗುರುಗಳು ಇಂದ್ಲೋರು ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂತ. ಆ ಮಲ್ಲಿಕಾರ್ಜುನ ಸ್ವಾಮಿಗಳು ಕೈ ಕೆಳಗಡೆ ತಯಾರಾದವರು ಇವರು ಮತ್ತು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಇವರಿಬ್ಬರು ಒಳ್ಳೆಯ ಹೆಸರು ತೊಗೊಂಡ್ರು ನೋಡಿರಿ. ಲಿಂಗಾನಂದ ಸ್ವಾಮಿಗಳು ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಇಬ್ಬರೂ ಮಲ್ಲಿಕಾರ್ಜುನ ಸ್ವಾಮಿಗಳ ಪ್ರಭಾವದಿಂದ ಅಲ್ಲಿಂದ ಬಂದಂಥವ್ರು. ಇವರಿಬ್ಬರು ಒಳ್ಳೆಯ ಸಾಧಕರಾದರು. ಇವರಿಬ್ಬರು ಒಳ್ಳೆ ಜನಗಳಿಗೆ ನೇರವಾಗಿ ತತ್ವವನ್ನು ಪ್ರಚಾರ ಮಾಡಿ ಪ್ರಭಾವ ಬೀರಿ ಇವ್ರದ್ದೇ ಆದಂತಹ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡಿಬಿಟ್ರು. ಅಂದರೆ ಸಮಾಜಕ್ಕೆ ಇವ್ರ ಮೂಲಕ ಹೌದೌದು ಬೇರೆ ಧರ್ಮ ಪ್ರವಚ. ಈಗ ಲಿಂಗಾನಂದ ಸ್ವಾಮಿಗಳು ಸ್ವಲ್ಪ ಕಟ್ಟುವಾಗಿ ಪ್ರವಚನ ಮಾಡ್ತಾಯಿದ್ರು, ನೇರ ನುಡಿಯಿಂದ ಪ್ರಚಾರ ಮಾಡ್ತಾಯಿದ್ರು. ಆದರೆ ಸಿದ್ದೇಶ್ವರ ಸ್ವಾಮಿಗಳು ಸೌಮ್ಯವಾಗಿ ಸರಳವಾಗಿ ನೇರವಾಗಿ ಅವರ ಹೃದಯಕ್ಕೆ ಕೈ ಹಾಕೋರು. ಕೇಳುಗರ ಹೃದಯಕ್ಕೆ ಕೈ ಇಟ್ಟು ಅವ್ರನ್ನ ಹಿಡ್ದಿಕ್ಕೊಂಬಿಡೋರು. ಅವ್ರಿಗೆ ವಾಕ್ಸಿದ್ಧಿ ಆಗಿತ್ತು, ಇವರಿಬ್ಬರಿಗೂ ವಾಕ್ಸಿದ್ಧಿ ಆಗಿತ್ತು. ಇವರಿಬ್ಬರಿಗೂ ಬಸವಣ್ಣನವರ ಅನುಗ್ರಹ ಆಗಿತ್ತು. ಹೀಗೆ ಇವರಿಬ್ಬರೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಾಗು ಹಳಕಟ್ಟಿಯವರ ನಂತರ ಅಡ್ರೇಕರ್ ಮಂಜಪ್ಪನವರ ನಂತರ ಮತ್ತು ನಮ್ಮ ಉತ್ತಂಗಿ ಚೆನ್ನಪ್ಪನವರ ನಂತರ ಕರ್ನಾಟಕ ರಾಜ್ಯದಲ್ಲಿ ಬಸವ ಧರ್ಮದ ಪುನರುತ್ಥಾನ ಮಾಡಿರೋರಲ್ಲಿ ಇವರು ಅಚ್ಚಳಿಯದೆ ಉಳ್ಕೊಂಡಿರ್ತಕ್ಕಂಥ ಮಹಾನ್ ತ್ಯಾಗಿಗಳು, ವಾಗ್ಮಿಗಳು, ಮಹರ್ಷಿಗಳು ಮತ್ತು ಒಳ್ಳೆ ದಾರ್ಶನಿಕರು. ಹೌದು ಸರ್. ಈಗ ಗುರುವಿನಂತೆ ಶಿಷ್ಯರು ಅಂತ ಬರುತ್ತೆ. ಈ ಮಹಾಲಿಂಗ ಸ್ವಾಮೀಜಿಗಳ ಕೈ ಕೆಳಗೆ ನಮ್ಮ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಉದಾಹರಣೆ ಅಂತ ತೆಗೆದುಕೊಂಡ್ರಿ, ಸಿದ್ದೇಶ್ವರ ಸ್ವಾಮೀಜಿಗಳ ಪ್ರವಚನಗಳನ್ನ ತೆಗೆದುಕೊಂಡ್ರಿ. ಒಟ್ಟಾರೆ ಇವರ ಮೂಲಕ ಸಾಕಷ್ಟು ಬಸವ ತತ್ವಗಳು ಪ್ರಚಾರಕ್ಕೆ ಬಂದಿದ್ದೇ ಅಲ್ಲದೆ ಮತ್ತೆ ತನ್ನ ಮರಣದ ನಂತರ ಕೂಡ ಹಲವಾರು ಶಿಷ್ಯಂದಿರಿಂದ ಸೃಷ್ಟಿ ಮಾಡಿ ಹೋಗಿದ್ದಾರೆ. ಸುಮಾರು ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾರ ಹೋಗ್ರಿ ನೀವು, ಯಾವ್ದಾರ ಒಂದು ಸಣ್ಣ ಪುಟ್ಟ ಮಠಗಳು ತಗೊಳ್ಳಿ ಅಥವಾ ಪ್ರವಚನಕಾರ ತಗೊಳ್ಳಿ ಅಥವಾ ಒಂದು ಧರ್ಮ ಗ್ರಂಥಗಳನ್ನು ಧಾರ್ಮಿಕ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಮೇಲ್ಮಟ್ಟದ ಯಾರನ್ನೇ ನೀವು ತಗೊಳ್ಳಿ, ಅವ್ರಿಗೆ ನಿಮಗೆ ಏನು ರೀ ಇಷ್ಟು ಚೆನ್ನಾಗಿ ಪುಸ್ತಕ ಬರೆದಿದ್ದೀರಿ, ಇಷ್ಟು ಚೆನ್ನಾಗಿ ಮಾತಾಡ್ತೀರಿ, ಇಷ್ಟು ಚೆನ್ನಾಗಿ ತತ್ವ ತಿಳ್ಕೊಂಡಿದ್ದೀರಿ, ಇದು ಹೇಗೆ ಅಂತ ಕೇಳಿದ್ರೆ ಅವ್ರಿಗೆ ಹೇಳೋದು ಒಂದೇ ಮಾತವರು, ನಮಗೆ ಲಿಂಗಾನಂದ ಸ್ವಾಮಿಗಳಿಂದ ಪ್ರಭಾವ ಆಗಿದೆ. ಹೌದು. ಇವತ್ತು ಏನಂದ್ರೆ ಸರ್, ಈ ಪ್ರವಚನದ ವಿಷಯಕ್ಕೆ ಬಂದರೆ ನಮ್ಮ ಲಿಂಗಾನಂದ ಸ್ವಾಮೀಜಿಗಳೇ ಇದಕ್ಕೆ ಮೇಲ್ಪಂಕ್ತಿಯಾಗಿ ನಿಲ್ತಾರೆ ಅಂತ. ಇವತ್ತೇನಾದ್ರೂ ನಾವು ಕೆಲವೊಬ್ಬರ ಪ್ರವಚನಗಳನ್ನ ತುಂಬಾ ಚೆನ್ನಾಗಿದೆ ಅಂತಂದು ಏನಾದ್ರು ನಾವು ಇಷ್ಟಪಟ್ಟು ಅದಕ್ಕೆ ಮೂಲ ಪ್ರವರ್ತಕರು ನಮ್ಮ ಲಿಂಗಾನಂದ ಸ್ವಾಮೀಜಿಗಳು. ಒಟ್ಟಾರೆ ನಮಗೆ ಈ ವಚನ ಪಿತಾಮಹ ಮತ್ತು ಪ್ರವಚನ ಪಿತಾಮಹ ಇವೆರಡು ಹೆಸರುಗಳು ನಮ್ಮ ತಲೆಗೆ ಹಂಗೆ ಪಾಗು ಹಳಕಟ್ಟಿಯವರು ಬಂದರೆ ವಚನ ಪಿತಾಮಹ, ಇನ್ನು ಪ್ರವಚನಗಳಲ್ಲಿ ಬಂದಾಗ ಲಿಂಗಾನಂದ ಸ್ವಾಮೀಜಿಗಳು. ಇಬ್ಬರು ನಮ್ಗೆ ಕಣ್ಣು ಕಟ್ಕೊಂಡು ಬಿಡ್ತಾರೆ. ನೋಡಿದ್ರೆ ಇವರಿಬ್ಬರೂ ನಮ್ಮ ರಾಜ್ಯದಲ್ಲಿ ಒಂದು ಎರಡು ಕಣ್ಣಿದ್ದಂಗೆ ನಮ್ಮ ಬಸವ ತತ್ವಕ್ಕೆ. ಒಳ್ಳೆ ಮಾತು ಹೇಳಿದ್ರಿ ಸರ್. ವಚನ ಪಿತಾಮಹರನ್ನು ಕೂಡ ನಾವು ಇವತ್ತಿನ ಕಾಲಘಟ್ಟದಲ್ಲಿ ಅವ್ರನ್ನ ಬಿಟ್ಕೊಡೋ ಹಾಗಿಲ್ಲ. ಜೊತೆಗೆ ಪ್ರವಚನಕ್ಕೆ ನಾಂದಿ ಹಾಕಿ ಕೊಟ್ಟಿರ್ತಕ್ಕಂಥ ನಮ್ಮ ಲಿಂಗಾನಂದ ಸ್ವಾಮೀಜಿಗಳನ್ನು ಕೂಡ ನಾವು ಮರೆಯೋಗಿಲ್ಲ ಸರ್. ಇವರು ಮತ್ತೆ ನಾವು ಲಿಂಗಾನಂದ ಸ್ವಾಮೀಜಿಗಳ ವಿಚಾರಕ್ಕೆ ಬಂದಾಗ ಇವರ ಒಂದು ಬಸವ ತತ್ವ ಪ್ರಚಾರದ ಜೊತೆ ಕೆಲವು ಸಾಧನೆಗಳು ಕೂಡ ಸೇರ್ಕೊಂಡಿವೆ ಅಂತ. ಏನು ಇವರು ಸಾಧನೆಗಳು ಅಷ್ಟಿಷ್ಟಲ್ಲ. ಇವರು ದಣಿವನ್ನೇ ಅರಿಯದಂತಹ ಸಾಧುಗಳು, ಸನ್ಯಾಸಿಗಳು, ಒಂದು ಒಳ್ಳೆಯ ಆಧ್ಯಾತ್ಮಿಕ ಪ್ರಚಾರಕರು. ಇವರ ಸಾಧನೆಗಳು ಅಷ್ಟಿಷ್ಟಲ್ಲ ನೋಡಿ. ಒಂದು ದಿನವೂ ಕೂಡ ಒಂದು ಕಡೆ ಅವರು ನಿಲ್ತಿರಲಿಲ್ಲ ಅಥವಾ ಅವರು ವಿಶ್ರಾಂತಿ ತಗೊಳ್ಳಿಲ್ಲ. ನಮ್ಮ ಶರಣರು ಒಂದು ಹೇಳ್ತಾರೆ, ನಮ್ಮ ಶರಣರು ಈ ಧರ್ಮವನ್ನು ಯಾವ ರೀತಿ ಪ್ರಚಾರ ಮಾಡಬೇಕು ಅಂತಂತಂದರೆ, ಜನರು ಧರ್ಮದ ಕಡೆ ಬಾರದಿದ್ದಾಗ ನೀವು ಧರ್ಮವನ್ನೇ ಜನಗಳ ಕಡೆ ತೊಗೊಂಡೋಗ್ರಿ ಅಂತ ಹೇಳ್ಬಿಟ್ಟು ಬಸವಣ್ಣವರು ಹೇಳ್ತಾರೆ, ನಮ್ಮ ಶರಣರು ಹೇಳ್ತಾರೆ. ಆ ಕೆಲಸವನ್ನು ಮಾಡಿದಂಥವರು ಲಿಂಗಾನಂದ ಸ್ವಾಮಿಗಳು. ಇವರು ಒಂದು ಟ್ಯಾಕ್ಸಿ ಮಾಡ್ಕೊಂಡಿದ್ರು. ಆ ಟ್ಯಾಕ್ಸಿ ಹೆಂಗಿತ್ತು ಅಂತಂತಂದರೆ ಅದರೊಳಗಡೆ ಒಂದು ಮೈಕ್ ಸೆಟ್ಟು, ಒಂದು ಆಂಪ್ಲಿಫೈಯರು, ಒಂದು ಇದು ಪೆಟ್ರೋಲ್ ಮ್ಯಾಕ್ಸ್ ಅಂತ ಏನು ಹೇಳ್ತೀವಲ್ಲ ಅವಾಗ ಬರ್ತಿತ್ತಲ್ಲ ಪೆಟ್ರೋಲ್ ಮ್ಯಾಕ್ಸು, ಅದನ್ನು ಒಂದು ಎತ್ಕೊಂಡು ಒಂದು ಸಣ್ಣದೊಂದು ಟೆಂಟು, ಅವ್ರು ಕೂತ್ಕೊಳ್ಳೋಕ್ಕಾಗೋಷ್ಟು ಟೆಂಟು ಅದರಲ್ಲಿ ಹಾಕ್ಕೊಂಡ್ಬಿಟ್ಟು
ಊರೂರಿಗೆ ಹೋಗಿ ಧರ್ಮ ಪ್ರಚಾರ ಮಾಡಿದ್ದಾರೆ. ಊರೂರಿಗೆ ಹೋಗಿ ಧರ್ಮ ಪ್ರಚಾರ ಮಾಡಿದ್ದಾರೆ. ಅಲ್ಲಿ ನಮಗೆ ಹಿಂಗಿರಬೇಕು, ಹಂಗಿರಬೇಕು, ಸ್ಟೇಜ್ ಇರಬೇಕು, ಏನನ್ನು ಕೂಡ ಬಯಸಿಲ್ಲ. ಒಂದು ಬಯಸಿರೋದೇನು ಅಂತಂದರೆ ನಾನು ಪ್ರವಚನ ಮಾಡುವಾಗ ನನ್ನ ಮುಂದೆ ಜನ ಇರಬೇಕು, ಇದೊಂದೇ ಅವ್ರು ಬಯಸಿರೋದು. ತಲುಪಿಸ್ಬೇಕು. ಮೊದಲು ಪ್ರಾರಂಭ ದಿನಗಳಲ್ಲಿ ಕೆಲವರು ವಿರೋಧ ಮಾಡ್ತಾರೆ. ಯಾಕೆ ವಿರೋಧ ಮಾಡ್ತಾರೆ ಅಂತಂದರೆ, ಈಗ ಬಸವ ತತ್ವವನ್ನು ಮಾತಾಡುವಾಗ ಸತ್ಯವನ್ನೇ ಮಾತಾಡಬೇಕಾಗುತ್ತೆ, ಮೂಢನಂಬಿಕೆಗಳ ವಿರುದ್ಧ ಮಾತಾಡಬೇಕಾಗುತ್ತೆ, ಕೆಲವು ಕಂದಾಚಾರಗಳ ವಿರುದ್ಧ ಮಾತಾಡಬೇಕಾಗುತ್ತೆ, ಕೆಲವರು ಮೂಲಭೂತವಾದಿಗಳ ವಿರುದ್ಧ ಮಾತಾಡಬೇಕಾಗುತ್ತೆ, ಅಥವಾ ಸಮಾಜದಲ್ಲಿರ್ತಕ್ಕಂಥ ಕಟ್ಟುಪಾಡುಗಳನ್ನು ವಿರೋಧಿಸಿ ಮಾತಾಡಬೇಕಾಗುತ್ತೆ. ಅದು ಬಸವ ಧರ್ಮ. ಅದು ನಮ್ಮ ಸ್ವಂತದ್ದಲ್ಲ. ಆ ಎಲ್ಲ ಕ್ಯಾರೆಕ್ಟರ್ಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡುವ ರೀತಿಯಲ್ಲಿ, ಈ ಸಮಾಜವನ್ನು ಶುದ್ಧೀಕರಣ ಮಾಡುವ ರೀತಿಯಲ್ಲಿ ಅದರ ಹಂಕು ಡೊಂಕುಗಳನ್ನು ನಾವು ವಿಚಾರವಾಗಿ ಮಾತಾಡಲೇಬೇಕಾಗುತ್ತೆ. ಯಾವಾಗ ಅವರು ಇದ್ದಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರು, ಕೆಲವರು ಮೂಲಭೂತವಾದಿಗಳು ಅಥವಾ ನಮ್ಮಲ್ಲೇ ಇರ್ತಕ್ಕಂಥವ್ರು ಕೆಲವರು, ಯಾಕ್ರಿ ನೀವು ಈ ರೀತಿ ನೇರವಾಗಿ ನಮಗೆ ಅದೇನೋ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟು ನೋಡ್ಕೊಂಡ್ರು ಅನ್ನಂಗೆ ಎಲ್ಲರೂ ಮುಟ್ಟು ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಲಿಂಗಾನಂದ ಸ್ವಾಮಿಗಳು ಮಾತಾಡೋವಂಥ ಮಾತುಗೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟಾಗಿ ಅವರಿಗೆ ಹೊಡೆದಂಗೆ ಆಗ್ತಾಯಿತ್ತು. ಅಂಥವ್ರೆಲ್ಲರೂ ಲಿಂಗಾನಂದ ಸ್ವಾಮಿಗಳಿಗೆ ಕಲ್ಲಲ್ಲಿ ಹೊಡೆಸವ್ರೆ. ಕಲ್ಲಲ್ಲಿ ಹೊಡೆಸಿದ್ದಾರೆ. ಸ್ವಾಮಿಗಳು ಈಗ ರಕ್ತವನ್ನು ಹಿಡ್ಕೊಂಡೇ ಪ್ರವಚನ ಮಾಡಿ ಮುಗಿಸಿದ್ದಾರೆ. ಅವ್ರು ಹೇಳ್ತಾರೆ, ನೀವು ಒಬ್ಬ ಲಿಂಗಾನಂದನ ನೀವು ಹೊಡಿಬೋದು, ಆದರೆ ನನ್ನ ಪ್ರವಚನವನ್ನು ಕೇಳಿ 100 ಜನ ಲಿಂಗಾನಂದರು ಮುಂದುಟ್ಕೊಳ್ತಾರೆ ಅನ್ನುವ ಶಬ್ದವನ್ನು ಅವ್ರು ಪ್ರಯೋಗ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಈ ರಾಜ್ಯದಲ್ಲಿ ಅವರ ನೇತೃತ್ವದಲ್ಲಿ ತಯಾರಾದಂತಹ ಬಹುತೇಕ ಪ್ರವಚನಕಾರರು ಬಹಳ ಚೆನ್ನಾಗಿ ಪ್ರವಚನಗಳು ಮಾಡ್ತಾಯಿದ್ದಾರೆ. ಆಮೇಲೆ ಈ ಮತ್ತಷ್ಟು ಜನ ಬರವಣಿಗೆ ಮಾಡ್ತಾಯಿದ್ದಾರೆ, ಕೃಷಿ ಮಾಡ್ತಾಯಿದ್ದಾರೆ, ಈ ಬಸವ ತತ್ವವನ್ನು ಕೃಷಿ ಮಾಡ್ತಾಯಿದ್ದಾರೆ. ಹೀಗಾಗಿ ಬಹುತೇಕ ಶರಣರನ್ನು ತಯಾರು ಮಾಡಿ ಸಾಧಕರನ್ನು ತಯಾರು ಮಾಡಿದಂಥ ಮಹಾತ್ಮ ಇವರಾಗಿದ್ದಾರೆ. ಇವರ ಒಂದು ಆ ತತ್ವನಿಷ್ಠೆ ಅಥವಾ ಇವರು ಪ್ರವಚನ ಮಾಡೋದೊಂದು ಅಟ್ರ್ಯಾಕ್ಷನು. ನನಗೂ ಕೂಡ 1986ರಲ್ಲಿ ನಮ್ಮ ಬೆಂಗಳೂರು ವಿದ್ಯಾರಣ್ಯಪುರ ಅಂದರೆ ನಾವಿರುವಂಥ ಒಂದು ಏರಿಯಾದಲ್ಲಿ ಇವ್ರದ್ದೊಂದು ಪ್ರವಚನವನ್ನು ಏರ್ಪಡಿಸಿದರು. ನಾವೆಲ್ಲ ಆವಾಗ ಅಷ್ಟೊಂದು ತತ್ವದಲ್ಲಿ ಇರಲಿಲ್ಲ. ನಾವು ಇವಾಗಿರೋವಷ್ಟು ಜ್ಞಾನ, ಇವಾಗಿರೋವಷ್ಟು ಅರಿವು, ತತ್ವನಿಷ್ಠೆ ಇದೆಲ್ಲ ನಮಗೆ ಅಷ್ಟು ಗೊತ್ತಿರಲಿಲ್ಲ. ನಾವೆಲ್ಲ ಒಂದು ಸ್ವಲ್ಪ ತಿಳ್ಕೊಂಡಿದ್ವಿ, ಹೇಳೋಕ್ಕೆ ಒಂದು 3-4 ವಚನಗಳು ಬರ್ತಾಯಿತ್ತು ಅಷ್ಟೇ. ಆವಾಗ ಇವರ ಒಂದು ಪ್ರವಚನವನ್ನು ಕೇಳಿದ್ವಿ ನಾವು. ಜೊತೆಗೆ ಮಾತಾಜಿಯವರು ಅಂದರೆ ಮಾತೆಮಾದಿಯವರು ಕೂಡ ಇವ್ರ ಜೊತೆಯಲ್ಲಿ ಬಂದಿದ್ದರು. ಇವರ ಹರಿತವಾದಂತಹ ನೇರ ನುಡಿಗಳಿಂದ ಇರ್ತಕ್ಕಂತಹ ಆ ಭಾಷಣವನ್ನು ಕೇಳಿ, ಆ ಪ್ರವಚನವನ್ನು ಕೇಳಿ ನಮ್ಮ ವಿದ್ಯಾರಣ್ಯಪುರದಲ್ಲಿದ್ದಂತಹ ಅನೇಕ ನಾಗರಿಕರು ಬೆಚ್ಚಿ ಬಿದ್ದುಬಿಟ್ರು. ಇಷ್ಟು ವಿಚಾರಗಳಿದೆಯಾ ಬಸವ ತತ್ವದಲ್ಲಿ, ನಮಗೆ ಗೊತ್ತೇ ಇಲ್ವಲ್ಲ. ದೇವರ ಬಗ್ಗೆ ಕಲ್ಪನೆ, ಈ ಜಡ್ಡು ಕಟ್ಟಿದಂತಹ ಈ ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳು, ಇದ್ರ ವಿರುದ್ಧವಾಗಿ ಅವರು ಮಾತಾಡಿದಾಗ ಜನಗಳಿಗೆ ಅಯ್ಯೋ ಬಸವ ತತ್ವದಲ್ಲಿ ಇದೆಲ್ಲ ಹೇಳಿದೆಯಾ, ಈ ಥರ ಎಲ್ಲ ಇದೆಯಾ, ನಾವೇನು ಅಲ್ಲಮ ಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ ಇವ್ನು 4-5 ಜನ ಇದ್ದಾರೆ ಅಂತ ತಿಳ್ಕೊಂಡಿದ್ವಿ. ಈ ಶರಣರೆಲ್ಲ ಇದ್ದಾರಾ, ಇಂಥ ಶರಣರೆಲ್ಲ ಇದ್ದಾರಾ, ಕಸ ಗುಡಿಸುವಂಥ ಸತ್ಯಕ್ಕ ಇದ್ದಾಳ, ಸೂಳೆ ಸಂಕವ್ವ ಇದ್ದಾಳ, ನಿಮ್ನಾತಿ ವರ್ಗದ ತಾಯಂದಿರು ಇದ್ದಾರಾ, ಇಲ್ಲಿ ಪ್ರವಚನಕಾರ್ತಿಯರು ಇದ್ದಾರಾ, ವಚನಕಾರ್ತಿಯವರು ಇದ್ದಾರಾ, ಇವೆಲ್ಲವೂ ಕೂಡ ಜನಗಳಲ್ಲಿ ಒಂದು ಹೊಸ ವಿಚಾರ ಆಗೋಗ್ಬಿಡ್ತು. ಸೊ ಹೀಗೆ ಅನೇಕ ಜನ ಇವರ ಪ್ರವಚನವನ್ನು ಕೇಳಿ ಆವಾಗ ಹೋಗಿ ಮನೆಯಲ್ಲಿ ಯಾವ್ದಾರ ಹಳೆ ಪುಸ್ತಕಗಳಿದ್ದರೆ ಬಸವ ತತ್ವದ ಪುಸ್ತಕಗಳು ಆವಾಗ ಹುಡ್ಕೋದು, ಓದೋದು. ಲಿಂಗಾನಂದ ಸ್ವಾಮಿಗಳು ಈ ಥರ ಹೇಳಿದ್ರು, ಮಾತೆಮಾದೇವರು ಹಂಗೆ ಹೇಳಿದ್ರು, ಹಿಂಗೆಲ್ಲ ಇದೆಯಾ ಅಂತ ಹೋಗಿ ಅವಾಗ ವಚನಗಳನ್ನು ಧೂಳು ಕೊಡವಿ ಆ ಪುಸ್ತಕಗಳೇ ನಾನು ಮನೆಯಲ್ಲಿದ್ದರೆ ಹುಡ್ಕೋದು. ಈ ರೀತಿ ಮಾಡಿಬಿಟ್ರು ಅವರು. ನಿಮಗೊಂದು ವೈಯಕ್ತಿಕ ಪ್ರಶ್ನೆ ಕೇಳ್ತೀನಿ ಸರ್. ಈಗ ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ ಮೇಲೆ ನನಗೆ ಒಂದು ಗಮನಕ್ಕೆ ಬಂದಿರತಕ್ಕಂಥ ಅಂಶ ಅಂತಂದ್ರೆ, ನೀವು ಹೇಳ್ತಾ ಇದ್ರಿ 1985ರಲ್ಲಿ ವಿದ್ಯಾರಣ್ಯಪುರದಲ್ಲಿ ನನಗೂ ಅಷ್ಟೊಂದು ಬಸವ ತತ್ವದ ಬಗ್ಗೆ ಪರಿಚಯ ಇಲ್ದಾಗ ನಿರಂಜನ ಲಿಂಗಾನಂದ ಸ್ವಾಮಿಗಳು ಅವರ ಒಂದು ಪ್ರವಚನಕ್ಕೆ ನಾನು ಮಾರು ಹೋದೆ. ಅಲ್ಲಿಂದ ನೀವು ಆಧ್ಯಾತ್ಮದ ಕಡೆಗೆ ಅಂದ್ರೆ ಬಸವ ತತ್ವದ ಕಡೆಗೆ ವಾಲಿದ್ರಿ. ಬಹುಶಃ ಈ ಬಸವ ಟಿವಿ ಮತ್ತೆ ಅವರು ಏನು ಬಸವ ತತ್ವವನ್ನ ಪ್ರಚಾರ ಮಾಡ್ಲಿಕ್ಕೆ ತನ್ನ ಜೀವನವನ್ನ ಮುಡಿಪಾಗಿಟ್ರು,
ಅದರ ಒಂದು ಅಂಶವನ್ನು ನಾನು ಇವತ್ತು ನಿಮ್ಮಲ್ಲಿಯೂ ಕಾಣ್ತಾ ಇದ್ದೀನಿ. ಯಾಕಂದರೆ ಬಸವ ಟಿ ವಿಗಳ ಮೂಲಕ ನೀವು ಬಸವ ತತ್ವದ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಿದೆ. ಅವರ ಪ್ರಭಾವ ಏನಾದರೂ ನಿಮ್ಮ ಮೇಲೆ ಆಯ್ತಾ ಅಂತ? ನಮಗೆ ಅವ್ರದ್ದು ಒಂದು ಫೌಂಡೇಶನ್ ಅಂತ ಹೇಳ್ಬೋದು. ಇವತ್ತು ನಮ್ಮ ಪರಿವರ್ತನೆಗೆ ಕಾರಣ ಅವ್ರದ್ದೊಂದು ಫೌಂಡೇಶನ್ನು. ಆದರೆ ಮಾತೆ ಮಹಾದೇವಿಯವರು ಅವರ ಮಠಗಳಿಗೆ ನಾನು ಹೋಗ್ತಾ ಇದ್ದೆ. ನಮ್ಮನ್ನು ಮುಖ್ಯ ಅತಿಥಿಗಳಾಗಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಆಹ್ವಾನ ಕೊಡ್ತಾಯಿದ್ರು, ಹೋಗ್ತಾ ಇದ್ವಿ. ಹೋಗಿ ಬಂದು ಏನಾಯಿತು ಅಂತಂದರೆ, ನನ್ನಲ್ಲಿ ಇದ್ದಂತಹ ಕೆಲವು ಕನ್ಫ್ಯೂಷನ್ಸು, ದ್ವಂದ್ವಗಳೆಲ್ಲ ನಮಗೆ ನಿವಾರಣೆ ಆಯಿತು. ಬಸವ ತತ್ವದ ನೇರ ಸಿದ್ಧಾಂತಗಳು ನನಗೆ ತಿಳಿಯಿತು. ಇಲ್ಲಿ ನಮಗೆ ಆತ್ಮ, ಪರಮಾತ್ಮ ಮತ್ತು ಈ ಮೌಲ್ಯಗಳು, ನೈತಿಕ ಮೌಲ್ಯಗಳು, ಬಸವಣ್ಣನವರ ಶಟಸ್ಥಳ, ಅಷ್ಟಾವರಣ, ಪಂಚಾಚಾರ, ಆ ಮಾರ್ಗಗಳು ಇವೆಲ್ಲ ನಮಗೆ ಪರಿಚಯ ಆಯಿತು. ಆ ಶಟಸ್ಥಳದ ಮಾರ್ಗಗಳ ವಚನಗಳನ್ನು ನಾನು ಓದಿದಾಗ ಮತ್ತು ನನ್ನಲ್ಲಿ ಎಷ್ಟೋ ಪರಿವರ್ತನೆ ಆಗ್ತಾ ನನ್ನಲ್ಲಿ ಏನೋ ಒಂದು ಅಗೋಚರವಾದಂತಹ ಒಂದು ಶಕ್ತಿ ಅಥವಾ ಒಂದು ಅರಿವು ನನ್ನಲ್ಲಿ ಉಂಟಾಯಿತು. ಹೀಗಾಗಿ ಇದಕ್ಕೆ ಕಾರಣಕರ್ತರು ಮಾತೆ ಮಹಾದೇವಿಯವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಅವರು ನನ್ನ ವಿಶೇಷವಾಗಿ ಅವರ ಮಠಕ್ಕೆ ಮೇಲಿಂದ ಮೇಲೆ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಕರೆಸ್ಕೊಳ್ತಾ ಇದ್ರಲ್ಲ, ಇದು ನನಗೆ ಬಹಳ ಅನುಕೂಲ ಆಯಿತು, ಅಂದರೆ ಪ್ರಯೋಜನ ಆಯಿತು. ಆಮೇಲೆ ಅನೇಕ ಮಠಗಳಿಗೆ ಹೋಗುವಂಥ ಹವ್ಯಾಸ ನನಗೆ ಮೊದಲೇ ಇತ್ತು. ನನಗೆ ಕೆಲವು ಮಠಗಳಿಗೆಲ್ಲ ನಾನು ಸಣ್ಣ ಪುಟ್ಟ ಮಠಗಳಿಗೆ ಹೋಗ್ತಾ ಇದ್ನಲ್ಲ, ಹೋದಾಗೆಲ್ಲ ನನಗೆ ಪ್ರಭಾವ ಆಗ್ತಾಯಿತ್ತು. ಆದರೆ ಲಿಂಗಾನಂದ ಸ್ವಾಮೀಜಿಗಳಿಂದ ಆದಷ್ಟು ಪ್ರಭಾವ ಬೇರೆ ಯಾವ ಮಠಾಧೀಶರಿಂದ ನಮಗೆ ಆಗಿಲ್ಲ. ಯಾಕೆ ಅಂತಂದರೆ ಅವರು ಏನೋ ಒಂದು ದಿವ್ಯ ಶಕ್ತಿ, ಅವರಲ್ಲಿ ಏನೋ ಒಂದು ಬದಲಾವಣೆ ಅಥವಾ ಅವರಲ್ಲಿ ಒಂದು ದಿವ್ಯ ಚೈತನ್ಯ ಅಂತ ಹೇಳ್ತೀವಲ್ಲ, ಅವರ ಅಂತರ್ಚಕ್ಷು, ಆ ಅಂತರ್ಚಕ್ಷುವಿನ ದೃಷ್ಟಿಯಲ್ಲಿ ಅವರು ಯಾರನ್ನ ನೋಡಿದ್ರೂ ಕೂಡ ಮೋಸ್ಟ್ಲಿ ಅವರೆಲ್ಲ ಪರಿವರ್ತನೆ ಆಗ್ಬಿಡ್ತಿದ್ರೇನೋ, ಆ ವಾಕ್ ಚಾತುರ್ಯ ಅಥವಾ ಅವರ ಸಿದ್ಧಿ ಇವೆಲ್ಲವೂ ಕೂಡ. ಹೀಗಾಗಿ ನಮಗಿವತ್ತು ಬಸವ ಟಿ ವಿಯನ್ನು ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ಇಂಥ ಮಹಾತ್ಮರೆಲ್ಲರೂ ಬಿಟ್ಟು ಹೋಗಿರ್ತಕ್ಕಂಥ ಕೆಲಸವನ್ನು ಇನ್ನು ಮುಂದಕ್ಕೆ ತೊಗೊಂಡೋಗುವಂಥ ಕೆಲಸ, ಮುಂದುವರಿಸುವಂಥ ಕೆಲಸವನ್ನು ಈ ಬಸವ ಟಿ ವಿನೆಲ್ಲ ಆಗ್ತಾ ಇದೆ ಅಂತಂತಂದರೆ ಅದು ಬಸವಾದಿ ಶಿವಶರಣರ ಸಂಕಲ್ಪನೆ ಅದು, ಅಥವಾ ಆ ಶಿವನ ಸಂಕಲ್ಪ, ನಿರಾಕಾರ ಪರಮಾತ್ಮ ಶಿವನ ಸಂಕಲ್ಪ ಇವತ್ತು ನಡೀತಾ ಐತೆ. ಒಳ್ಳೆಯ ವಿಚಾರ ಸರ್. ಯಾಕಂದರೆ ಇವತ್ತು ಲಿಂಗಾನಂದ ಮಹಾಸ್ವಾಮಿಗಳು ತಮ್ಮ ಇಡೀ ಜೀವನವನ್ನು ಬಸವ ತತ್ವ ಪ್ರಚಾರಕ್ಕೋಸ್ಕರ ಇಟ್ಟಿದ್ದಾರೆ. ಮೌಢ್ಯತೆಗಳನ್ನು ನಿವಾರಣೆ ಮಾಡೋ ದೃಷ್ಟಿಯಿಂದಲೂ ಕೂಡ ಹೌದು, ಜೊತೆಗೆ ಏಕದೇವತಾರಾಧನೆಯ ದೃಷ್ಟಿಯಿಂದಲೂ ಕೂಡ ಹೌದು. ಯಾಕಂದರೆ ಈಗಿನ ಕಾಲಘಟ್ಟ, ಆಗಿನ ಏನು ಬಸವಣ್ಣನವರು ಅವತ್ತು ಹೇಳಿದರೆ 12 ಶತಮಾನ ಇನ್ನೂ ಕೂಡ ಮೌಢ್ಯತೆಗಳು ಹೋಗಿಲ್ಲ. ಮೌಢ್ಯತೆಯ ಉತ್ತುಂಗದಲ್ಲಿರಬೇಕಾದ್ರೆ ಲಿಂಗಾನಂದ ಸ್ವಾಮೀಜಿಗಳು ಪ್ರವಚನದ ಮೂಲಕ ಜನರನ್ನು ಸರಿದಾರಿ ತರುವಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು. ಅದ್ರ ಜೊತೆಗೆ ಸರ್, ನಿಮ್ಮನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋದು ಏಕೆ ಅಂತಂದರೆ, ಈ ಲಿಂಗಾನಂದ ಸ್ವಾಮೀಜಿಗಳ ವಿಚಾರಕ್ಕೆ ಬಂದಾಗ ನೀವು ಅವರ ಶಿಷ್ಯಂದಿರಾಗೋ ಅಥವಾ ಅವರ ಚಿಂತನೆಗಳನ್ನು ಮುಂದುವರಿಸಲಿಕ್ಕೂ ಇರಬಹುದು. ಒಂದು ದೃಷ್ಟಿಯಿಂದ ಅವರ ಒಂದು ಸಿದ್ಧಾಂತಗಳನ್ನೇ, ಅವರ ಒಂದು ಜೀವನದ ಏನು ಮುಖ್ಯ ಗುರಿ ಇರುತ್ತೆ ಅದನ್ನು ನಿಮ್ಮಲ್ಲಿಯೂ ಕೂಡ ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಅವರು ಒಂದು ಬಸವ ತತ್ವವನ್ನು ಪ್ರತಿಯೊಂದು ಹಳ್ಳಿಗೆ ಸಂಚಾರ ಮಾಡಿ ಅದನ್ನು ತಲುಪಿಸಿದ್ರು. ಈಗ ನೀವು ಒಂದು ಆಧುನಿಕ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ರಿ. ಯಾಕಂದ್ರೆ ಇವತ್ತು ನೋಡಿ ಸರ್, ಈಗ ಹೇಗಿದೆ ಸಮಾಜ, ಹೇಗಿದೆ ಅಂತಂದ್ರೆ ಮೌಢ್ಯಗಳಿಂದ ಇನ್ನೂ ಕೂಡ ಹೊರತಾಗಿಲ್ಲ. ಆಮೇಲೆ ಧಾರ್ಮಿಕ ವಿಚಾರಗಳನ್ನೇ ತೆಗೆದುಕೊಳ್ಳಿ, ಅದು ಕೂಡ ಹೊರತಾಗಿಲ್ಲ. ನಾವು ಇವತ್ತು ಯಾವ ದೇವರನ್ನ ಪೂಜೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಜನರಲ್ಲಿ ತುಂಬಾ ಗೊಂದಲಗಳಿವೆ. ಅಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯ ಶ್ಲಾಘನೀಯ. ಮತ್ತೇನು ಹೇಳ್ತೀರಾ ಸರ್ ಅವರು ವಿಷಯ? ಈಗ ಮಾನವ ಕಲ್ಪಿತ, ಮಾನವ ನಿರ್ಮಿತ ದೇವತೆಗಳನ್ನು ಇವತ್ತು ನಾವು ದೇವರುಗಳು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಮಾನವ ನಿರ್ಮಿತ ಮತ್ತು ಮಾನವ ಕಲ್ಪಿತ ದೇವತೆಗಳು, ಹುಟ್ಟು ಸಾವಿಗೆ ಒಳಗಾದಂಥವ್ರು. ಈ ಹುಟ್ಟು ಸಾವಿಗೆ ಒಳಗಾದಂಥವರು ದೇವರುಗಳಾಗಲಿಕ್ಕೆ ಹೇಗೆ ಸಾಧ್ಯ ಅನ್ನುವ ಮಾತನ್ನು 12ನೇ ಶತಮಾನದಲ್ಲಿ ನಮ್ಮ ಬಸವಾದಿ ಶಿವಶರಣರು ಕೇಳಿದಂತಹ ಪ್ರಶ್ನೆಗಳನ್ನು ಲಿಂಗಾನಂದ ಸ್ವಾಮಿಗಳು ಅವರು ನಂತರ ದಿನಗಳಲ್ಲಿ ಬಂದು ಅವರು ಅದೇ ಪ್ರಶ್ನೆಗಳನ್ನ ಕೇಳಿದ್ದಾರೆ ಜನಗಳಿಗೆ. ಆದರೆ ಆ ಪ್ರಶ್ನೆ ಕೇಳಬೇಕಾದ್ರೆ ಧೈರ್ಯ ಬೇಕು, ಒಂದು ತತ್ವನಿಷ್ಠೆ ಬೇಕು, ಧೈರ್ಯ ಬೇಕು. ಅವರು ಪ್ರತಿಯೊಂದು ಪ್ರವಚನಗಳಲ್ಲಿ ನೀವು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಆ ಎಕ್ಸಿಬಿಷನ್ ನಿಮಗೆ ಗೊತ್ತಾ? ಎಕ್ಸಿಬಿಷನ್ ಮುಂದೆ ಕೂತ್ಕೊಂಡು ನೀವು 108 ದೇವರುಗಳನ್ನ ಇಟ್ಕೊಂಡು ಪೂಜೆ ಮಾಡ್ತೀರಾ?
ಅದರಲ್ಲಿ ಯಾವ ಥರ ನೀವು ಯೋಚನೆ ಮಾಡಿದ್ದೀರಾ? ಅಲ್ಲಿರ್ತಕ್ಕಂಥ ದೇವರುಗಳು ಎಲ್ಲರಿಗೂ ತಂದೆ ತಾಯಿ ಇದ್ದಾರೆ, ಹುಟ್ಟು ಸಾವು ಒಳಗಾಗಿದ್ದಾರೆ. ಹುಟ್ಟಿರೋರು ಸತ್ತಿರೋರು ಯಾವ ಥರ ದೇವರಾಗ್ಲಿಕ್ಕೆ ಸಾಧ್ಯನಾ ಅಂತ ನೀವು ಯಾವ ಥರ ಯೋಚನೆ ಮಾಡಿದಿರೋ ಅನ್ನುವಂಥ ಪ್ರಶ್ನೆಗಳನ್ನು ಜನಗಳ ಮುಂದೆ ಇಡ್ತಾಯಿದ್ರು ಸ್ವಾಮೀಜಿಯವರು. ಇದು ಹಿಂಗಿಡಬೇಕಾದ್ರೆ ಏನು ಅಂದ್ಕೊಳ್ತಾರೆ? ಬಹುದೇವತಾ ಆರಾಧನೆ ಮಾಡುವಂಥವ್ರು ಏನು ಅನ್ಕೋತಾರೆ ಅನ್ನೋದು ಕೂಡ ಇವರು ಅಂಜಲಿಲ್ಲ, ಹಳಕಲಿಲ್ಲ. ಇದು ಧೀರತನ, ಇದು ದಿಟ್ಟತನ, ಇದು ತಾಕತ್ತು. ಸುಮ್ಮನೆ ಒಳ್ಳೆಯವರಲ್ಲಿ ಒಳ್ಳೆಯವ್ರ ಥರ, ಕೆಟ್ಟವರಲ್ಲಿ ಕೆಟ್ಟವ್ರ ಥರ ಡಬಲ್ ಗೇಮ್ ಮಾಡಿಕೊಂಡು ಹೌದಪ್ಪನ ಚೌಡಿಲಿ ಹೌದು ಅಂದ್ಕೊಂಡು ಅಲ್ಲಪ್ಪನ ಚೌಡಿ ಅಲ್ಲ ಅಂತ ಹೇಳ್ಕೊಂಡು ಬದುಕಿದವರಲ್ಲ ಲಿಂಗಾನಂದ ಶ್ರೀಗಳು. ಸ್ವಾಮೀಜಿಗಳೇ ಆಗಿರಲಿಲ್ಲ. ಇಲ್ಲ, ಅವರು ಬಸವಾದಿ ಶಿವಶರಣರು ಏನನ್ನ ಹೇಳಿ ಹೋಗಿದ್ದರೋ ಅದನ್ನೇ ಅವರು ಅನುಷ್ಠಾನ ರೂಪದಲ್ಲಿ ತಮ್ಮ ಪ್ರವಚನಗಳಲ್ಲಿ ಅನುಷ್ಠಾನ ಮಾಡೋದ್ರಲ್ಲಿ ಪ್ರಯತ್ನ ಪಟ್ಟರು. ಅಂದ್ರೆ ಬಸವಣ್ಣನವರ ದಿಟ್ಟತನವಾಗ್ಲಿ, ಬಸವಣ್ಣ ಹೌದು ಒಂದು ನೇರವಂತಿಕೆ ಇದೇ ವಿಚಾರ ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವಿಸಿದ್ರು. ಏನನ್ನ ನಮ್ಮ ಸಮಾಜದಲ್ಲಿ ಇದು ತಪ್ಪು ಅಂತ ತೆಗಳಿದಾಗ ಮೇಲ್ವರ್ಗದವರು ಅವ್ರನ್ನ ಒಂದ್ ಕಡೆ ಅನೇಕ ಸಂಕಷ್ಟಗಳಿಗೆ ಬಸವಣ್ಣವರನ್ನ ತೊಡಗಿಸ್ತಾರೆ. ಬಸವಣ್ಣನವ್ರು ಏನಾದ್ರೂ ರಾಜಿ ಆಗಿಬಿಟ್ಟಿದ್ರೆ ಅದಕ್ಕೆಲ್ಲ ಭಯ ಬಿದ್ಕೊಂಡು, ಇವಾಗ ನಮಗೆ ಜಾತಿ ಇರ್ಬೋದು, ಅಥವಾ ಮೂಢನಂಬಿಕೆಗಳಿರ್ಬೋದು, ಅಥವಾ ಈ ವೈದಿಕ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕಟ್ಟುಪಾಡುಗಳಿರ್ಬೋದು, ಇದನ್ನೆಲ್ಲ ವಿರೋಧ ಮಾಡಿದ್ರೆ ಹೆಂಗಪ್ಪ ಅಂತ ಏನಾದ್ರು ಹೆದರ್ಕೊಂಡಿದ್ರೆ ಇವರು ಬಸವಣ್ಣವ್ರವ್ರು ಇವತ್ತು ಇತಿಹಾಸ ನಿರ್ಮಾಣ ಮಾಡ್ತಿರಲಿಲ್ಲ. ಅವರನ್ನೆಲ್ಲ ವಿರೋಧ ಕಟ್ಕೊಂಡಿದ್ದಕ್ಕೆ ತಪ್ಪು ಅಂತ ಹೇಳಿದ್ರು. ತಪ್ಪನ್ನು ಧೈರ್ಯ ಮಾಡಿ ತಪ್ಪು ಅಂತ ಹೇಳಿದ್ದಕ್ಕೆ ಇವತ್ತು ಇತಿಹಾಸದಲ್ಲಿ ಬಸವಣ್ಣವರು ಉಳ್ಕೊಂಡ್ರು. ನಾವು ಅದೇ ವಂಶದ ಅದೇ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು, ನಾವು ಯಾರಿಗೂ ಕೂಡ ಅಂಜಲ್ಲ, ಹಳಕಲ್ಲ, ಸತ್ಯವನ್ನೇ ಮಾತಾಡ್ತೀವಿ, ಸತ್ಯವನ್ನು ಹೇಳ್ತೀವಿ. ಇವತ್ತು ಬಸವ ಟಿ ವಿಗೆ ಸುಮಾರು ಜನ ಇವತ್ತು ಫೋನ್ಗಳು ಮಾಡ್ತಾರೆ, ಎದುರಿಸ್ತಾರೆ, ಬೆದರಿಸ್ತಾರೆ. ಏನು ರೀ ನೀವು ಹಿಂಗೆಲ್ಲ ಹೇಳ್ತೀರಾ, ಹಂಗೆಲ್ಲ ಹೇಳ್ತೀರಾ, ಬಸವ ಟಿ ವಿನಲ್ಲಿ ಮೂಢನಂಬಿಕೆಗಳ ವಿರುದ್ಧ ಮಾತಾಡ್ತೀರಾ, ನಿಮ್ಗೇನು ರೀ ಗೊತ್ತು, ಬೇಕಾದ್ರೆ ನಿಮ್ಮದು ಹುಟ್ಟಿದ ಜಾತಕ ತೊಗೊಬನ್ರಿ, ನೀವು ನಿಮ್ಗೆ ಮುಂದೆ ಏನಾಗ್ತೀರಾ ಅಂತ ನಾವು ಹೇಳ್ತೀವಿ. ಈ ಥರ ಎಲ್ಲ ನಮ್ಮನ್ನು ಎದುರಿಸವ್ರೆ. ಆದರೆ ಎದುರಿಕಳ ಜೈಮಾನ್ದವ್ರು ಅಲ್ವೇ ಅಲ್ಲ ಬಸವ ತತ್ವದವರು. ಬಸವ ತತ್ವದ ನಿಷ್ಠೆ ಅಂತಂದರೆ ಪ್ರಾಣ ಕೊಡೋಕ್ಕೂ ನಾವು ರೆಡಿನೇ. ಯಾಕೆಂದರೆ ಅದು ನಮ್ಮ ಲಿಂಗಾನಂದ ಸ್ವಾಮಿಗಳು ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಅಲ್ಲ, ಬಸವ ತತ್ವದ ಮುಖ್ಯ ಮೂಲೋದ್ದೇಶನೇ ಸಮಾನತೆ, ಮೌಢ್ಯಗಳನ್ನು ತೊಲಗಿಸಿದ್ದು ಮತ್ತು ನಿಜವಾದಂಥ ದೈವಿ ಕಲ್ಪನೆಯನ್ನು ಕಟ್ಕೊಡೋದು. ಹೌದು. ಈ ನಿಟ್ಟಿನಲ್ಲಿ ಯಾರೇ ಬಂದರೂ ಕೂಡ ಇನ್ನೂ ಕೂಡ ಜನರನ್ನ ಅವರನ್ನ ಬೆದರಿಕೆ ಹಾಕೋ ಮಟ್ಟದಲ್ಲಿ ಹೋಗ್ತಿದ್ದಾರೆ ಅಂತಂದ್ರೆ ಇದು ಒಂಥರ ನಾಚಿಗೇಡಿನ ಸಂಗತಿ ಅಂತಾನೆ ನಾನು ಕರಿತೀನಿ. ಯಾಕಂದ್ರೆ ನಿರಂಜನ ಲಿಂಗಾನಂದ ಮಹಾಸ್ವಾಮಿಗಳು ಕೂಡ ನೀವು ಹೇಳಿದ್ರಿ, ಜನ ಕಲ್ಲು ಹೊಡಿತಾ ಇದ್ರು. ನೇರವಂತಿಕೆಗೆ ಇವತ್ತು ಜನ ಇನ್ನೂ ಕೂಡ ಆ ಮೌಢ್ಯದಿಂದ ಹೊರತಾಗಿಲ್ಲ ಅಂತ ನೋಡಿ. ಇವ್ರ ಪ್ರವಚನ ಕೇಳಲಿಕ್ಕೆ ಒಬ್ಬ ಮಿನಿಸ್ಟರ್ ಬಂದ್ರು ಬನ್ರಿ ಮೇಲೆ ಚೇರ್ ಹಾಕ್ರಿ ಅಂತ ಕರೆದವರಲ್ಲ. ಅಥವಾ ಸ್ಥಳೀಯ MLA ಬಂದ್ರು ಕೂಡ MLA ಬಂದವರ ಮೇಲೆ ಕರೆದು ಚೇರ್ ಹಾಕ್ರಪ್ಪ ನಮ್ಮ ಪಕ್ಕದಲ್ಲಿ ಅಂತಂದವರಲ್ಲ. ಬಂದರೆ ಹೋಗ್ತಾರೆ, ಕೂತ್ಕೊಂಡ್ರೆ ಪ್ರವಚನ ಕೇಳ್ತಾರೆ. ಈ ರೀತಿ ಯಾರಿಗೂ ಕೂಡ ಅವರು ಒಂದು ತಲೆ ಬಾಗಬೇಕು, ಅವ್ರು ಯಾರೋ ಅಧಿಕಾರಿ ಬಂದರು, ಇನ್ನೊಬ್ಬರು ಬಂದರು, ರಾಜಕಾರಣಿ ಬಂದರು, ಅವ್ರಿಗೆ ವಿಶೇಷವಾಗಿ ಬೆಲೆ ಕೊಡಬೇಕು ಇರಲಿಲ್ಲ. ಅವ್ರಿಗೆ ಅಧಿಕಾರಕ್ಕೆ, ಹಣಕ್ಕೆ ಯಾವತ್ತೂ ಕೂಡ ಅವರು ಇರಲಿಲ್ಲ. ಯಾಕೆ ಅಂತಂತಂದರೆ ನಮ್ಮಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ, ಈ ನೇರವಾಗಿ ನಡೆನುಡಿ ಇರ್ತಕ್ಕಂಥ ಶರಣನಿದ್ದಾರಲ್ಲ ಅವನು ಯಾರಿಗೂ ಅಂಜುವುದಿಲ್ಲ. ಯಾಕೆ ಅಂತಂತಂದರೆ ಅವನು ನೇರ, ನಿಷ್ಠುರಿ, ದಾಕ್ಷಿಣ್ಯಪರ ಅವನು ಅಲ್ವೇ ಅಲ್ಲ. ಅವನು ಯಾರ ಒಂದು ಮುಲಾಜಿಗೂ ಇರಲ್ಲ. ಯಾಕೆ ಅಂತಂದರೆ ಆ ಶಿವನ ತೇಜದಲ್ಲಿ ಇಪ್ಪನಾಗಿ ಅಂತ ಹೇಳ್ತಾರೆ. ಆ ಶಿವನ ಒಂದು ನೇರ ದೃಷ್ಟಿಯಲ್ಲಿ ಇರೋದ್ರಿಂದ ಅವ್ರು ಯಾರಿಗೂ ಕೂಡ ಕೇರ್ ಮಾಡೋದಿಲ್ಲ ಅಂತ ನೇರ ನುಡಿ ನಡೆ ಇದ್ದಂಥವ್ರು ಇವರು. ಬಸವಣ್ಣನವರು ಕೂಡ ಬಸವನ ಬಾಗೇವಾಡಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಜೊತೆಗೆ ಲಿಂಗಾನಂದ ಸ್ವಾಮೀಜಿಗಳು ಕೂಡ ಅದೇ ಜಿಲ್ಲೆನಲ್ಲಿ ಹೆಚ್ಚು ಕಡಿಮೆ ಸ್ವಾಮ್ಯತೆಗಳನ್ನ ಕಾಣಬಹುದು. ಹೌದೌದು, ಅವರೆಲ್ಲ ಅಂಶಗಳಿರ್ತಾರೆ. ಆ ಬಸವಣ್ಣನವರ ಅಂಶ ಅಥವಾ ಶಿವನ ಅಂಶ ಇಲ್ದೇನೆ ಯಾರೊಬ್ಬರೂ ಕೂಡ ಇಂಥ ಕ್ರಾಂತಿಕಾರಿ ಬದಲಾವಣೆ ಮಾಡುವಂತಹ ವಿಚಾರದಲ್ಲಿ ಇಷ್ಟು ದಿಟ್ಟವಾಗಿ, ಇಷ್ಟು ನೇರವಾಗಿ, ಇಷ್ಟು ಖಡಕ್ಕಾಗಿ ಯಾರೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಹಂಚ್ತಾರೆ, ಅಳುಕ್ತಾರೆ. ಪುಕ್ಕಲು ಇವ್ರಿಗೆ ಇದ್ದಂಥ ಧೈರ್ಯ ಅಪರಿಮಿತವಾದಂತಹ ಧೈರ್ಯ ಇನ್ನೂ ಕೂಡ ಹೆದರ್ಕೊಂಡು ನಡೀತಕ್ಕಂಥ. ಹೌದು. ಸರ್, ಇನ್ನೊಂದು ಕ್ವಶನ್ ನನಗೆ ಏನಪ್ಪಾ ಅಂತಂದ್ರೆ, ಈ ಬಸವಣ್ಣನವರು ಮೌಢ್ಯತೆಗಳನ್ನು ವಿರೋಧ ಮಾಡಿದ್ರು, ದೇವರ ಒಂದು ಸ್ಪಷ್ಟ ಪರಿಕಲ್ಪನೆಯನ್ನು ಕೊಟ್ಟರು. ಜೊತೆಗೆ ಇನ್ನೊಂದು ಅಂಶನೂ ಕೂಡ ಇದೆ, ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥವ್ರು. ಈ ಲಿಂಗಾನಂದ ಸ್ವಾಮೀಜಿಗಳಲ್ಲಿಯೂ ಕೂಡ ಬಸವಣ್ಣನವರ ಇದೇ ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೋಬಹುದು. ಮಹಿಳೆಯರ ಒಂದು ವಿಚಾರದಲ್ಲಿ ಲಿಂಗಾನಂದ ಸ್ವಾಮೀಜಿಯವರ ಕೊಡುಗೆಗಳೇನು ಅಂತ? ನಮ್ಮ
ರಾಜ್ಯದಲ್ಲೇ ಅಂದರೆ ನಮ್ಮ ರಾಜ್ಯ ನಮ್ಮ ದೇಶದಲ್ಲೇ ಮಹಿಳಾ ಸ್ವಾತಂತ್ರ್ಯ ಮತ್ತು ಮಹಿಳಾ ಹಕ್ಕುಗಳು ಇದರ ಬಗ್ಗೆ ನೇರವಾದಂತಹ ನಿರ್ದಿಷ್ಟವಾದಂತಹ ಒಂದು ವಿಚಾರಕ್ಕೆ ಬಂದಂಥವ್ರು ಅಂತಂದರೆ ಬಸವಣ್ಣನವರು ಅವರು ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು, ವಿತ್ತ ಮಂತ್ರಿಯಾಗಿದ್ದರು. ಅವರಿಗೆ ಬಸವಣ್ಣನವರಿಗೆ ಸಂಪೂರ್ಣವಾಗಿ ಬಿಜ್ಜಳ ಆಡಳಿತವನ್ನೇ ಬಿಟ್ಟುಕೊಟ್ಟಿದ್ದ. ಅಷ್ಟು ನಂಬಿಕೆ ಇತ್ತು. ಬಿಜ್ಜಳ ಬಸವಣ್ಣನವರಿಗೆ ಸಂಪೂರ್ಣ ಆಡಳಿತವನ್ನೇ ಬಿಟ್ಟುಕೊಟ್ಟಿದ್ದ. ಅಂತಹ ಸಂದರ್ಭದಲ್ಲಿ ಜನಕಲ್ಯಾಣಕಾರಿ ವಿಚಾರಗಳನ್ನು, ಸಮಾಜದ ವಿಚಾರಗಳನ್ನು, ಸಮಾಜ ಸೇವೆಯನ್ನು, ಸಮಾಜೋಧಾರ್ಮಿಕ ವಿಚಾರಗಳನ್ನೆಲ್ಲ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕಲ್ಪಿಸಿ ಅವರಿಗೆ ಮೇಲೆತ್ತುವಂತಹ ಕೆಲಸವನ್ನು ಮಾಡಿದರು. ಅಂದರೆ ಮಹಿಳಾ ಸ್ವಾತಂತ್ರ್ಯ. ಬಟ್ ಮಹಿಳಾ ಸ್ವಾತಂತ್ರ್ಯ ಅಂತಂದರೆ ಈಗ ನಡೀತಾ ಇತ್ತಲ್ಲ ಈ ಸ್ವಾತಂತ್ರ್ಯ ಅಲ್ಲ. ಈಗ ಬಹಳ ವಿಚಿತ್ರವಾಗಿ ನಡೀತಾ ಇತ್ತು. ಈ ಸ್ವಾತಂತ್ರ್ಯ ಅಲ್ಲ. ಅವ್ರ ಸ್ವಾತಂತ್ರ್ಯದ ಕನಸೇ ಬೇರೆ. ಈಗ ಗಾಂಧೀಜಿಯವರು ಹೇಳೋರು, ನಮ್ಮ ದೇಶದಲ್ಲಿ ರಾತ್ರಿ 12 ಗಂಟೆಯಲ್ಲಿ ಒಂದು ಹೆಣ್ಣುಮಗಳು ನಡ್ಕೊಂಡು ಹೋದ್ರೂ ಕೂಡ ಏನೂ ಆಗಬಾರ್ದು ಆಕೆಗೆ, ಅದು ನಿಜವಾದಂಥ ಸ್ವಾತಂತ್ರ್ಯ ಅಂತ ಅಂದರು. ಆದರೆ ಇವತ್ತೇನಾಗಿದೆ ಅಂತಂತಂದರೆ ಅದಕ್ಕೆ ಉಲ್ಟಾ ಆಗಿದೆ ಬಿಡಿ. ಈ ಸ್ವಾತಂತ್ರ್ಯ ಅಲ್ಲವೇ ಅಲ್ಲ. ಗಾಂಧೀಜಿ ಕಂಡಂಥ ಕನಸು ಮಹಿಳಾ ಸ್ವಾತಂತ್ರ್ಯ ಅಥವಾ ನಮ್ಮ ದೇಶದ ಯಾವುದೇ ಆರ್ಥಿಕ ಚಿಂತಕರಾಗಲಿ ಅಥವಾ ಸಾಮಾಜಿಕ ಚಿಂತಕರಾಗಲಿ ಮಾಡದಂಥ ಇದು ಸ್ವಲ್ಪ ಇತ್ತೀಚೆಗೆ ಹೋಗ್ತಾ ಇರ್ತಕ್ಕಂಥ ಮಹಿಳಾ ಸ್ವಾತಂತ್ರ್ಯ ಇದೆಯಲ್ಲ, ಅದು ಕೆಲವು ವಿಚಾರದಲ್ಲಿ ಇದು ಸ್ವಲ್ಪ ಅತಿಯಾಯಿತು ಅಂತ ಅನ್ನಿಸ್ತದೆ. ಆದರೆ ಬಸವಣ್ಣನವರು ಅವತ್ತಿನ ಕಾಲದಲ್ಲಿ ಮಹಿಳೆಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟರು. ಜೊತೆಗೆ ಕೌಟುಂಬಿಕ ವಿಚಾರದಲ್ಲಿ ಆಕೆಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟರು. ಅದೇ ಅಂಶದಲ್ಲಿ ಬಂದಂತಹ ಪೂಜ್ಯ ಲಿಂಗಾನಂದ ಶ್ರೀಗಳು ಇಡೀ ರಾಜ್ಯದಲ್ಲಿ ಎಲ್ಲ ಪುರುಷ ಪ್ರಧಾನವಾದಂಥ ಮಠಗಳನ್ನ ಕಟ್ಕೊಂಡಿದ್ರು. ಅವರೆಲ್ಲರ ವಿರುದ್ಧವಾಗಿ ಪ್ರಥಮವಾಗಿ ಲಿಂಗಾನಂದ ಸ್ವಾಮಿಗಳು ಮಹಿಳಾ ಜಗದ್ಗುರು ಪೀಠವನ್ನು ಸ್ಥಾಪನೆ ಮಾಡಿದ್ರು. ನೋಡ್ರಿ, ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಎಷ್ಟೋ ಪರಂಪರೆ ಮಠಗಳಿತ್ತು, ಕೋಟಿ ಆಸ್ತಿ ಇರತಕ್ಕಂಥ ಮಠಗಳಿತ್ತು. ಆದರೆ ಯಾರೂ ಕೂಡ ಮಹಿಳೆಯರಿಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಅವರನ್ನು ಮೇಲೆತ್ತುವಂಥ ಕೆಲಸ ಮಾಡಿ ಅವ್ರಿಗೊಂದು ಪೀಠವನ್ನು ಮಾಡಬೇಕು ಅಂತೇಳಿ ಇಡೀ ರಾಜ್ಯದಲ್ಲಿ ಯಾರಿಗೂ ಕೂಡ ಕಲ್ಪನೆಯೇ ಇರಲಿಲ್ಲ. ಕಲ್ಪನೆ ಇದ್ರೂ ಕೂಡ ಪುರುಷ ಪ್ರಧಾನ ಅಲ್ಲ, ಅವರು ಬೆಂಡ್ ಆಗೋದಿಲ್ಲ, ಅವರು ರಾಜಿ ಆಗೋದಿಲ್ಲ. ಆದರೆ ಲಿಂಗಾನಂದ ಶ್ರೀಗಳು ಏನು ಮಾಡಿದ್ರು, ಒಂದು ಧಾರವಾಡದಲ್ಲಿ ಅಕ್ಕಮಹಾದೇವಿ ಮಹಿಳಾ ಜಗದ್ಗುರು ಪೀಠವನ್ನು ಪ್ರಾರಂಭ ಮಾಡಿ ಅಲ್ಲಿ ಮಾತೆ ಮಹಾದೇವಿಯವರನ್ನು ಗುರುತಿಸಿ ಮಾತೆ ಮಹಾದೇವಿಯವರಿಗೆ ಮುಂದಿನ ಇವರ ಉತ್ತರಾಧಿಕಾರಿಯಾಗಿ ಮಾಡುವಂಥ ಚಿಂತನೆಯನ್ನು ನಡೆಸಿ ಅವರಿಗೆ ಪಟ್ಟಾಭಿಷೇಕವನ್ನು ಮಾಡಿ ಮಹಿಳಾ ಜಗದ್ಗುರು ಪರಂಪರೆಯನ್ನು ಈ ರಾಜ್ಯದಲ್ಲಿ ಪ್ರಥಮವಾರಿಗೆ ಪ್ರಾರಂಭ ಮಾಡಿದವರು ಪೂಜ್ಯ ಲಿಂಗಾನಂದ ಶ್ರೀಗಳು. ಇದು ಒಂದು ಕ್ರಾಂತಿಕಾರಿ ವಿಚಾರ. ಇದು ಸುಮ್ಮನೆ ಕೇಳಿಬಿಟ್ಟು ಅಥವಾ ಹೇಳಿಬಿಟ್ಟು ಬಿಡುವಂಥ ವಿಚಾರ ಅಲ್ಲ. ಇದೊಂದು ಮಹಾಕ್ರಾಂತಿಕಾರಿ ವಿಚಾರ. ಇಷ್ಟು ಜನ ಹೇಳ್ತಾರೆ ನಮ್ಮದು ಜಾತ್ಯತೀತವಾದಂತಹ ಪಕ್ಷ ಅಥವಾ ರಾಜ್ಯ ಅಥವಾ ಧರ್ಮ ಅಂತ ಹೇಳ್ತಾರೆ. ಯಾರು ಪಕ್ಷಾತೀತವಾಗಿ ನಡ್ಕೊಂಡಿದ್ದಾರೆ? ಬಸವಣ್ಣನವರು ಕ್ರಾಂತಿ ಮಾಡಿದ್ದು, ಈ ಸಮಾಜ ಸುಧಾರಣೆ ಮಾಡಿದ್ದು, ಈ ಸಮಾಜದ ಕಟ್ಟಕಡೆಯ ಒಬ್ಬ ಅಸ್ಪೃಶ್ಯ, ಒಬ್ಬ ಶೋಷಿತ ವರ್ಗ ಅವರಿಗೋಸ್ಕರ ಹೋರಾಟ ಮಾಡಿದ್ರು. ಇವತ್ತು ಎಷ್ಟು ಜನ, ಎಷ್ಟು ಮಠಗಳು ಹಿಂದುಳಿದ, ಶೋಷಿತ ಅಥವಾ ನಿಮ್ನಾತಿ ವರ್ಗದವರನ್ನು ಜಗದ್ಗುರುಗಳಾಗಿ ಮಾಡಿದ್ದಾರೆ? ಇಲ್ಲವೇ ಇಲ್ಲ. ಅಂಥದ್ರಲ್ಲಿ ಪೂಜ್ಯ ಲಿಂಗಾನಂದ ಶ್ರೀಗಳು ಮಾತೆ ಮಹಾದೇವಿಯವರನ್ನು ಮುಂದಿನ ಅವರ ಉತ್ತರಾಧಿಕಾರಿಯನ್ನಾಗಿ ಗುರುತಿಸಿ ಅವರನ್ನು ಪ್ರಥಮ ಮಹಿಳಾ ಜಗದ್ಗುರು ಆ ಪಟ್ಟಕ್ಕೆ ತಗೊಂಡೋಗುವಂಥ ಆ ನಿರ್ಧಾರ ಮಾಡಿದ್ರಲ್ಲ, ಇದು ಬಸವಣ್ಣನವರ ಕಲ್ಪನೆ. ಇವರು ಸಾಕಾರಗೊಳಿಸಿದರು, ಅದನ್ನು ಅನುಷ್ಠಾನ ಮಾಡಿದ್ರು ಇವರು. ಅಂದ್ರೆ ಇಲ್ಲಿ ಮಾತೆ ಮಹಾದೇವಿಯವರ ಸಾಧನೆಗಳನ್ನ ತೆಗೆದುಕೊಂಡ್ರು ಕೂಡ ಅದರ ಶ್ರೇಯಸ್ಸು ಮತ್ತೆ ಕೀರ್ತಿ ನಮ್ಮ ಲಿಂಗಾನಂದ ಸ್ವಾಮಿಗಳು. ಹೌದು, ಅವರ ಪ್ರಾಡಕ್ಟ್. ಇವತ್ತು ಮಾತೆ ಮಹಾದೇವಿಯವರು ಏನೋ ಒಂದು ಸಾಧನೆ ಮಾಡಿದ್ದಾರೆ, ಅವರೂ ಕೂಡ ಅವರಷ್ಟು ಲೆವೆಲ್ಗೆ ಹೋಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ಅದು ಅವರ ಒಂದು ಕಂಪನಿಯ ಪ್ರಾಡಕ್ಟ್. ಅದು
ಹೀಗಾಗಿ ನಾವು ಇದೆಲ್ಲ ಇವರ ಒಂದು ಸಾಧಕ ಬಾಧಕಗಳನ್ನು ಅವ್ರಿಗೆ ನಾವು ಸಲ್ಲಿಸಬೇಕಾಗಿದೆ. ಅಷ್ಟಕ್ಕೆ ಅವರು ಲಿಂಗಾನಂದ ಶ್ರೀಗಳು ಸುಮ್ಮನೆ ಆಗಲಿಲ್ಲ. ಕೂಡಲ ಸಂಗಮದಲ್ಲಿ ಅಲ್ಲಿ ಒಂದು ಜಮೀನು ತೊಗೊಂಡ್ರು. ಅಲ್ಲಿ ಒಂದು ಜಮೀನು ತೊಗೊಂಡು ಅಲ್ಲಿ ಬಸವ ಧರ್ಮ ಪೀಠ ಅನ್ನುವಂಥ ಹೆಸರಿನಲ್ಲಿ ಒಂದು ಪೀಠ ಸ್ಥಾಪನೆ ಮಾಡಿದ್ರು, ಬಸವ ಧರ್ಮ ಪೀಠ. ನೋಡಿ, ನನಗೆ ವಿಶೇಷವಾಗಿ ಬಸವ ಧರ್ಮ ಪೀಠ ಅಂತ ಅನ್ನೋದಕ್ಕೆ ನನಗೆ ಒಂದು ವಿಚಾರ ಜ್ಞಾಪಕ ಬರ್ತದೆ. ಅವ್ರ ಮುಂದೆ ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಲಿಂಗಾನಂದ ಸ್ವಾಮೀಜಿಗಳು ಏನು ಹೇಳ್ತಾರೋ, ಏನು ನಿರ್ಧಾರ ತಗೊಳ್ತಾರೋ ಅದ್ರ ಮೇಲೆ ಅವಲಂಬಿತರಾಗಿದ್ದರು ಒಂದು ಟೈಮಲ್ಲಿ. ಅಂಥ ಸಮಯದಲ್ಲಿ ಒಂದು ವಿಶೇಷವಾದಂಥ ಚರ್ಚೆ ಬರುತ್ತೆ. ಏನು ಚರ್ಚೆ ಬರುತ್ತೆ ಅಂತಂದರೆ, ಒಂದು ಧರ್ಮ ಬೇಕು. ಆ ಧರ್ಮ ಯಾರ ಹೆಸರಲ್ಲಿರಬೇಕು? ಲಿಂಗಾಯತ ಅಂತ ಇರಬೇಕಾ, ಶರಣ ಧರ್ಮ ಅಂತ ಇರಬೇಕಾ, ಅಥವಾ ಬಸವ ಧರ್ಮ ಅಂತ ಇರಬೇಕಾ ಅನ್ನುವಂತಹ ಒಂದು ಒಳ್ಳೆ ವಿಚಾರ ಚರ್ಚೆಗೆ ಬರ್ತದೆ. ಚರ್ಚೆಗೆ ಬಂದಾಗ ಇವರ ಸಮಾನ ಮನಸ್ಕರಾಗಿರ್ತಕ್ಕಂಥ ವೆಲ್ ವಿಷರ್ಸ್ ಅಂತ ಹೇಳ್ತಾರೆ, ವೆಲ್ ವಿಷರ್ಸ್ ಅಂತವರು ಒಳ್ಳೊಳ್ಳೆ ಇಂಟೆಲೆಕ್ಚುಯಲ್ಸ್ ಎಲ್ಲ ಸೇರ್ಕೋತಾರೆ, ಲಿಂಗಾನಂದ ಸ್ವಾಮಿಗಳ ಹತ್ರ ಸೇರ್ಕೊಳ್ತಾರೆ. ಸೇರಿಕೊಂಡಾಗ ಇದನ್ನು ಒಂದು ವಿಚಾರವಾಗಿ ಚರ್ಚೆ ಮಾಡ್ತಾರೆ. ಸುಮಾರು ಈ ವಿಚಾರ 1 ವಾರ ವಿಚಾರವನ್ನು ಮಾಡಿ ಮಂಡಿಸ್ತಾರೆ. ಕೊನೆಗೆ ಕೆಲವರು ಹೇಳ್ತಾರೆ ಲಿಂಗಾಯತ ಧರ್ಮ ಅಂತ ಇರಲಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಬೇಡ, ಈ ವಚನ ಸಾಹಿತ್ಯ ಬರೀ ಬಸವಣ್ಣರು ಒಬ್ಬರೇ ಬರೆದಿದ್ದಲ್ಲ, ನಿಮ್ನಾತಿ ವರ್ಗದ ಎಲ್ಲ ಶರಣರು, ಎಷ್ಟೋ ಶರಣರು ಸೇರಿಕೊಂಡು ಬರೆದಿರ್ತಕ್ಕಂಥ ವಚನ ಸಾಹಿತ್ಯ, ಇದು ಎಲ್ಲರನ್ನೂ ಕೂಡ ಒಳಗೊಂಡಂತಹ ಧರ್ಮ ಆಗಬೇಕು ಅಂತಂದರೆ ಶರಣ ಧರ್ಮ ಅಂತ ಮಾಡ್ರಿ ಅಂತ ಹೇಳಿ ಒಂದು ಸಮೂಹ ಹೇಳ್ತು. ಆವಾಗ ಇನ್ನೊಂದು ಸಮೂಹ ಹೇಳ್ತು, ಬಸವಣ್ಣನೇ ಇಲ್ಲ ಅಂತಂದ್ರೆ ಶರಣರೆಲ್ಲಿರ್ತಾಯಿದ್ರು, ಬಸವ ಧರ್ಮ ಇರಲಿ ಅಂತ. ಬಸವಣ್ಣ ಒಂದು ರಾಣಿ ಜೇನಿದ್ದಂಗೆ. ಆ ರಾಣಿ ಜೇನಿದ್ದಕ್ಕೆ ಈ ಭಾರತ ದೇಶದ ಉದ್ದಗಲಕ್ಕೂ ಎಲ್ಲೆದ್ದು ಯಾವ ಜೇನೇನು ಹುಳುಗಳಿದ್ವೋ ಆ ಜೇನು ಹುಳುಗಳೆಲ್ಲ ಒಂದು ಕಡೆ ಬಂದು ವಚನ ಸಾಹಿತ್ಯ ಅಂತಕ್ಕಂಥ ಜೇನನ್ನು ಸಂಗ್ರಹಣೆ ಮಾಡಿದ್ರು ಅಲ್ವರ. ಆ ವಚನ ಸಾಹಿತ್ಯ ಅಂತಕ್ಕಂಥ ಜೇನು ಸಂಗ್ರಹಣೆ ಮಾಡಿದ್ದು ಆ ರಾಣಿ ಹುಡುಗೆ ಹೋಗಬೇಕೇ ಹೊರತು ಜೇನು ಆನಂತರ ಅಲ್ಲ, ಅನಂತರ, ಅದು ನಂತರ. ಈ ರೀತಿ ಇದಾದಾಗ ಲಿಂಗಾನಂದ ಸ್ವಾಮೀಜಿಗಳ ಮುಂದೆ 3 ಸವಾಲು ನಿಂತ್ಕೊಂತು. ಒಂದು ಲಿಂಗಾಯತ ಧರ್ಮ ಆಗಬೇಕು ಅಂತ, ಇನ್ನೊಂದು ಶರಣ ಧರ್ಮ ಆಗಬೇಕು ಅಂತ, ಮತ್ತೊಂದು ಬಸವ ಧರ್ಮ ಆಗಬೇಕು ಅಂತ. ಆವಾಗ ಲಿಂಗಾನಂದ ಶ್ರೀಗಳು ಎಂಥ ದೊಡ್ಡ ಜವಾಬ್ದಾರಿ ನನಗೆ ವಹಿಸ್ಬಿಟ್ರಪ್ಪ ಇವರೆಲ್ಲ ಸೇರಿಕೊಂಡು ಅಂತೇಳಿ ಯೋಚನೆ ಮಾಡಿ ಅದಕ್ಕೊಂದು ಕಾಯಕಲ್ಪವನ್ನು ಕೊಡಲೇಬೇಕು ಇವತ್ತು ಅಂತ ಹೇಳಿ ಒಂದು ದೊಡ್ಡ ಅವರ ಪಟ್ಟಾಧಿಕಾರ, ಅವರು ವರ್ಷಕ್ಕೊಂದು ಸಲ ಪಟ್ಟಾಧಿಕಾರ ರಿನ್ಯೂವಲ್ ಮಾಡ್ಕೋತಾರಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಇದೊಂದು ವಿಶೇಷವಾದಂಥ ಚರ್ಚೆ ಅಂತ ತಗೋತಾರೆ. ಧರ್ಮಸ್ಥಾಪನೆ ಯಾವ ಹೆಸರಲ್ಲಿ ಧರ್ಮ ಆಗಬೇಕು ಅಂತ ಹೇಳಿಬಿಟ್ಟು ಆವಾಗ ಲಿಂಗಾನಂದ ಶ್ರೀಗಳು ಎಲ್ಲವನ್ನು ವಿವರವಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ, ಯಾವುದೇ ರೀತಿಯ ಕಲ್ಮಶ ಸಂಶಯ ಇಲ್ಲದಂತೆ ಹೇಳ್ಕೋತಾ ಬರ್ತಾರೆ. ಹೇಳ್ಕೊಂಡು ಬಂದಾಗ ಅವ್ರು ಹೇಳ್ತಾರೆ, ಲಿಂಗಾಯತ ಧರ್ಮ ಅಂತ ಹೇಳಿದ್ರೆ ಲಿಂಗಾಯತ ಅನ್ನುವಂಥವ್ರು ಯಾರೂ ವಚನ ಸಾಹಿತ್ಯ ಬರೆದಿಲ್ಲ ಅಲ್ವರಾ. ವಚನ ಸಾಹಿತ್ಯ ಯಾರು ಬರೆದ್ರು ಅಂದರೆ ಯಾರ ಬಾಯಲ್ಲಿ ಹೇಳ್ತಾರೆ ಹೊರತು ಶರಣರು ಬರೆದ್ರು ಅಂತ ಹೇಳ್ತಾರೆ ಹೊರತು ಲಿಂಗಾಯತರು ಬರೆದು ಅಂತ ಹೇಳ್ತಾರಾ? ಸಾಧ್ಯನೇ ಇಲ್ಲ. ಅನಂತರ ಅವರು ಲಿಂಗಾಯತ ಅನ್ನುವಂಥದ್ದು ಶಬ್ದ ಅದು ಸಾಹಿತ್ಯಿಕವಾಗಿಲ್ಲ, ನಮ್ಮ ಆಡು ಭಾಷೆನಲ್ಲಿದೆ. ಸರ್, ಲಿಂಗಾಯತ ಅನ್ನೋ ಶಬ್ದ 12ನೇ ಶತಮಾನದ ಆ ಪದ ಬಳಕೆ ಮಾಡ್ತಾರೆ. ಅಲ್ಲಿ ಇಲ್ಲ. ನಾವು ಎಷ್ಟೋ ವಚನಗಳನ್ನು ನೋಡಿದ್ದೀವಿ. ಲಿಂಗವಂತ ಅಂತ ಇದೆ, ಲಿಂಗವಂತರು ಲಿಂಗವಂತ ಅಂತ ಇದೆ. ಲಿಂಗಾಯತ ಅಂತಕ್ಕಂಥದ್ದು ಎಲ್ಲೂ ಕೂಡ ನನಗೂ ಕೂಡ ಎಲ್ಲೂ ಸಿಕ್ಕಿಲ್ಲ. ವಚನಗಳಲ್ಲಿ ಇರಬಹುದೇನೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಲಿಂಗವಂತ ಅನ್ನೋದಿದೆ, ಲಿಂಗವಂತ ಅನ್ನೋ ಶಬ್ದಗಳು ಅಲ್ಲಿ ಇದ್ದಾವೆ. ಮತ್ತು ವೀರಶೈವನೂ ಇದೆ, ನಮ್ಮ ವಚನಗಳಲ್ಲೂ ಬರ್ತದೆ, ಸಾಹಿತ್ಯದಲ್ಲಿ ಜಾಸ್ತಿ ವೀರಶೈವನೂ ಕೂಡ ಬರ್ತದೆ. ನಂತರ ಬರುವಂಥದ್ದು ಶರಣ ಧರ್ಮ. ಶರಣ ಧರ್ಮ ಅಂತಕ್ಕಂಥದ್ದು ಸೂಕ್ತನೇ. ಯಾಕೆ ಅಂತಂದರೆ ದೇಶದ ಎಲ್ಲ ಮೂಲೆಗಳಿಂದ ಬಂದಂತಹ ನಿಮ್ನಾತಿ ವರ್ಗದ ಶರಣರು ಸೇರಿಕೊಂಡು ವಚನ ಸಾಹಿತ್ಯವನ್ನು ರಚಿಸಿದರು. ಇದು ಸತ್ಯ, ಇದು ಸೂರ್ಯಚಂದ್ರರಷ್ಟೇ ಸತ್ಯ. ಆದರೆ ಬಸವಣ್ಣನವರ ಹೊರತಾಗಿ ಅಲ್ವಲ್ಲ, ಮೂಲ ಪುರುಷನೇ ಬಸವಣ್ಣ, ಮೂಲ ಪುರುಷನೇ ಪ್ರೇರಣೆನೇ ಬಸವಣ್ಣನಲ್ವ. ಹೀಗಾಗಿ
ಅವರು ಒಂದು ತೀರ್ಪನ್ನು ಕೊಡ್ತಾರೆ. ನಾವು ಏನೇ ಆದ್ರೂ ಕೂಡ ಬಸವಣ್ಣ ಒಬ್ಬ ಇಲ್ಲ ಅಂತಂದರೆ ಬಸವಣ್ಣನಂಥ ಪ್ರವಾದಿ, ಅಂತಹ ಮಹಾತ್ಮ, ಅಂತಹ ಯೋಗಿ ಪುರುಷ, ಸಿದ್ಧಿ ಪುರುಷ ಇಲ್ಲ ಅಂತಂದರೆ ನಾವು ಯಾರೂ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದು ಲಿಂಗಾನಂದ ಶ್ರೀಗಳು ಏನು ಹೇಳ್ತಾರೆ ಅಂತಂದರೆ, ಬಸವ ಧರ್ಮನೇ ಸೂಕ್ತವಾದಂತಹ ಪದ, ಶಬ್ದ, ಆದ್ದರಿಂದ ನಾವು ಇನ್ನು ಮುಂದಕ್ಕೆ ಬಸವ ಧರ್ಮ ಅಂತಲೇ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಪ್ರಪ್ರಥಮ ಬಾರಿಗೆ ಅವರು ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠ ಅಂತ ಬರೆಸಿ, ತಲೆಬರಹಗಳನ್ನು ಬರೆಸಿ ಅಲ್ಲಿ ಬಸವ ಧರ್ಮ ಪೀಠವನ್ನು ಪ್ರಾರಂಭ ಮಾಡ್ತಾರೆ. ನಂತರ ಬಸವ ಕಲ್ಯಾಣದಲ್ಲಿ ಅಲ್ಲಿ ಒಂದು ಪೀಠ ಸ್ಥಾಪನೆ ಮಾಡ್ತಾರೆ. ಅಲ್ಲಮ ಪ್ರಭು ಗುರುಪೀಠ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಥಾಪನೆ ಮಾಡ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಮೈಸೂರು ರೋಡಲ್ಲಿ ಅಲ್ಲಿ ಒಂದು ಬಸವ ಗಂಗೋತ್ರಿ ಅಂತ ಹೇಳಿ ಅಲ್ಲಿ ಒಂದು ಸುಮಾರು ಒಂದು 20-25 ಎಕರೆ ಜಾಗ ತೊಗೊಂಡು ಅಲ್ಲಿ ಒಂದು ಮಠ ಮಾಡ್ತಾರೆ. ಆಮೇಲೆ ರಾಜಾಜಿನಗರ ಬೆಂಗಳೂರು ಅಲ್ಲಿ ಒಂದು ಬಸವ ಮಂಟಪವನ್ನು ಮಾಡ್ತಾರೆ. ಹೀಗೆ ಅನೇಕ ಕಡೆಗಳಲ್ಲಿ ಸುತ್ತಾಡಿ ಧರ್ಮ ಪ್ರಚಾರದ ಕೇಂದ್ರಗಳನ್ನು ಮಾಡಬೇಕು ಅಂತ ಮಾಡ್ತಾರೆ. ರಾಷ್ಟ್ರೀಯ ಬಸವದಳ ಅಂತಕ್ಕಂಥ ಒಂದು ಸೈನ್ಯವನ್ನೇ ಕಟ್ತಾರೆ ನೋಡ್ರಿ. ರಾಷ್ಟ್ರೀಯ ಬಸವದಳ ಇವತ್ತು ಇಡೀ ರಾಜ್ಯದಲ್ಲಿ ಬಸವದಳದ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಟ್ರಸ್ಟ್ ಕೂಡ ಮಾಡ್ತಾರೆ, ವಿಶ್ವ ಕಲ್ಯಾಣ ಮಿಷನ್ ಅಂತಕ್ಕಂಥ ಒಂದು ಟ್ರಸ್ಟನ್ನು ಕೂಡ ಓಪನ್ ಮಾಡ್ತಾರೆ. ಹೀಗೆ ನಿರಂತರವಾಗಿ ಕೆಲಸ ಮಾಡ್ತಾರೆ. ಹಾಗೆ ಮಾಡ್ತಾರೆ ನೋಡ್ರಿ. ಜನಗಳೂ ಕೂಡ ಅವ್ರಿಗೆ ಬಹಳ ಸ್ಪಂದನೆ ಕೊಡ್ತಾರೆ, ಭಾಳ ಸಪೋರ್ಟ್ ಕೊಡ್ತಾರೆ. ಅಂಥವರು, ಅಂಥ ಮಹಾತ್ಮರು, ಅಂಥ ಮಹರ್ಷಿಗಳು, ಅಂಥ ಯೋಗಿಗಳು ಆ ಒಂದು ಕಾಲಘಟ್ಟಕ್ಕೆ ನಮ್ಮಗಳಿಗೆ ಬೇಕಾಗಿತ್ತು. ನಾವು ಒಂದು ರೀತಿ ಎಚ್ಚರ ತಪ್ಪಿ ಎಲ್ಲೋ ಒಂದು ಕಡೆ ನಾವು ವೈದಿಕ ವ್ಯವಸ್ಥೆಗಳಿಗೆ ನಾವು ತಲೆಬಾಗಿಬಿಟ್ಟಿದ್ವಿ. ಅಂಥ ಟೈಮ್ನಲ್ಲಿ ನಮಗೆ ಬಾರ್ಗೋಲ್ ತೊಗೊಂಡು ಹೊಡೆದು ಎಚ್ಚರಿಸಿ ನಮ್ಮತನವನ್ನು ನಮಗೆ ಗುರುತಿಸಿ ಕೊಡುವಂತಹ ಒಬ್ಬ ಪ್ರವಾದಿಯ ಅಗತ್ಯ ಇತ್ತು. ಆ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಸರ್, ಈಗ ಇವರು ನಮ್ಮ ಲಿಂಗಾನಂದ ಮಹಾಸ್ವಾಮಿಗಳು 1955ರಲ್ಲಿ ಜ್ಞಾನ ಸನ್ಯಾಸತ್ವವನ್ನು ಸ್ವೀಕಾರ. ಹೌದ್ರಿ. ಅಂದಿನಿಂದನೂ ಕೂಡ ಕೊನೆ ಉಸಿರ ಇರುವವರೆಗೂ ಕೂಡ ಅವರು ಬಸವ ತತ್ವವನ್ನು ಹೊರತಾಗಿ ಬೇರೆ ಏನನ್ನೂ ಕೂಡ ಮಾಡಿಲ್ಲ. ಪ್ರತಿಯೊಬ್ಬ ಹಳ್ಳಿಗೂ ಕೂಡ ಗ್ರಾಮಕ್ಕೂ ಕೂಡ ಸಂಚರಿಸಿ ಬಸವ ತತ್ವವನ್ನು ಎಲ್ರಿಗೂ ಕೂಡ ಮನೆಗೂ ತಲುಪಿಸಿರ್ತಕ್ಕಂಥವ್ರು ನಮ್ಮ ಲಿಂಗಾನಂದ ಸ್ವಾಮೀಜಿಗಳು. ಇವತ್ತು ಈ ಲಿಂಗಾನಂದ ಸ್ವಾಮೀಜಿಗಳ ಸ್ಮರಣೆ ಮಾಡಬೇಕಾದ್ರೆ ಇವತ್ತಿನ ನಾಯಕರ ವಿಚಾರನೂ ಕೂಡ ಬರುತ್ತೆ. ಎಷ್ಟೋ ಜನ ಸರ್ ಇವತ್ತು ಬಸವ ತತ್ವವನ್ನು ಪಾಲನೆ ಮಾಡ್ತೀನಿ ಅಂತಕ್ಕಂಥ ನಾಯಕರು ಕೂಡ ಅಧಿಕಾರದಲ್ಲಿದ್ದಾರೆ. ಆದ್ರೆ ನಿಜವಾದಂಥ ಧರ್ಮಗಳನ್ನ ಇವ್ರು ಯಾಕೆ ಮಾಡ್ತಾ ಇಲ್ಲ, ಪ್ರೋತ್ಸಾಹ ಯಾಕೆ ಕೊಡ್ತಾ ಇಲ್ಲ ಅಂತ? ಪ್ರೋತ್ಸಾಹ ಸಿಗುವುದಿಲ್ಲ. ಯಾಕೆ ಅಂತಂದರೆ ಆಚರಣೆ ಕಷ್ಟ. ಈ ಬಸವ ಧರ್ಮ ಮಾತಾಡೋದಷ್ಟು ಸುಲಭ ಅಲ್ಲ. ಆದರೆ ಬಸವ ಧರ್ಮವನ್ನು ಯಾರು ಪಾಲನೆ ಮಾಡ್ತಾರೋ ಅವರಿಗೆ ಇದೇ ಜನ್ಮದಲ್ಲಿ ಮೋಕ್ಷ ಸಿಗುತ್ತೆ. ಅಷ್ಟು ಕಟ್ಟುನಿಟ್ಟು, ಅಷ್ಟೇ ಕಡ್ಡಾಯ ಇದೆ, ನಡ್ಕೊಳ್ಬೇಕು. ಈ ಹಳಿಮನದವರು ಏನು ಮಾಡ್ತಾರೆ, ನಡ್ಕೊಳಕ್ಕಾಗಲ್ಲ. ಸಾಂದರ್ಭಿಕಕ್ಕೆ ಒಂದಿಷ್ಟು ಮಾತಾಡಿಬಿಟ್ಟು ಬಸವಣ್ಣನ ಹೊಗಳಿಬಿಟ್ಟು ಬಿಟ್ಬಿಡ್ತಾರೆ ಕೈನ. ಆದರೆ ಆಚರಣೆಯಲ್ಲಿ ಬಹುತೇಕ ಜನ ಇಲ್ಲ. ಬರೀ ಬೆರಳೆಣಿಕೆಯಷ್ಟು ಜನ ಇರ್ಬೋದಷ್ಟೇ. ಆಚರಣೆ ಬಹಳ ಕಷ್ಟವಾಗಿದೆ. ಅಂದರೆ ಯಾರಿಗೆ ಈ ಜನ್ಮದಲ್ಲೇ ಮೋಕ್ಷ ತಗೋಬೇಕು, ನಾನು ಇನ್ನು ಮರುಹುಟ್ಟು ಬೇಡ, ಆ ಪರಮಾತ್ಮನ ನಿರಾಕಾರ ಶಿವನನ್ನು ದರ್ಶನ ಮಾಡಬೇಕು, ನಾನು ಅವನಲ್ಲಿ ಐಕ್ಯ ಆಗಬೇಕು ಅಂತ ಯಾರು ಸಂಕಲ್ಪ ಮಾಡ್ತಾರೆ ಅವ್ರಿಗಂತೂ ಭಾಳ ಶ್ರೇಷ್ಠವಾದಂಥ ಧರ್ಮ ಅಂತಂದರೆ ಈ ಬಸವ ಧರ್ಮ ಭಾಳ ಶ್ರೇಷ್ಠವಾದ. ಅದಕ್ಕೋಸ್ಕರ ಕೆಲವರು ನಾಯಕರು, ರಾಜಕಾರಣಿಗಳು ಇವರೆಲ್ಲ ಇದ್ದಾರಲ್ಲ, ಇದಕ್ಕೆ ಬೆಂಬಲವಾಗಿ ನಿಲ್ಲೋದಿಲ್ಲ. ಇದಕ್ಕೆ ರಾಜಾಶ್ರಯ ಇವತ್ತೂ ಇಲ್ಲ. ರಾಜಾಶ್ರಯ ಅವತ್ತು ಬಿಜ್ಜಳ ಇಂಡೈರೆಕ್ಟಾಗಿ ಈ ಧರ್ಮ ಸ್ಥಾಪನೆಗೆ ಸಪೋರ್ಟ್ ಕೊಟ್ಟಿದ್ದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಂತರ ಪ್ರೌಢದೇವರಾಯನೂ ಕೂಡ ಈ ಧರ್ಮದ ಅಭಿವೃದ್ಧಿಗೆ ಒಂದಷ್ಟು ಕೆಲಸ ಮಾಡಿ 108 ವಿರಕ್ತ ಮಠಗಳನ್ನು ಸ್ಥಾಪನೆ ಮಾಡುವಂಥ ವಿಚಾರದಲ್ಲಿ ಅವರೂ ಕೂಡ ಕೈ ಜೋಡಿಸಿದ ನಂತರ ನಮ್ಮ ಈ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಹೆಚ್ಚು ರಾಜಾಶ್ರಯ ಅಥವಾ ಯಾವುದೇ ರಾಜಕಾರಣದ ಆಶ್ರಯ ನಮಗೆ ಸಿಕ್ಕಿಲ್ಲ. ಆ JH ಪಟೇಲ್ ಇದ್ದಂತಹ ಸಂದರ್ಭದಲ್ಲಿ ಆ ಮಹಾತ್ಮ ಒಂದಷ್ಟು ಸ್ಮಾರಕಗಳನ್ನೆಲ್ಲ ನಮಗೆ ಅಭಿವೃದ್ಧಿ ಪಡಿಸಿ ಕೊಟ್ಟಿದ್ದು ಬಿಟ್ಟರೆ, ನಂತರದ ದಿನಗಳಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಮಾಡಿದೆ, ನಾವಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಹಂಗೆ ನೋಡಿದ್ರೆ ಬಹುಪಾಲು ಇವತ್ತು ನಾವೇನು ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಅದೆಲ್ಲ ಸರ್ಕಾರದ ಪಾಲೇ ಇದೆ. ಆದರೆ ನಮ್ಮ ಮಠ ಪರಂಪರೆಯ ಏನು ನಾವು ಜಗದ್ಗುರುಗಳು ಹಾಗೆ ಹೀಗೆ ಅಂತ ನಾವು ಹೇಳ್ತೀವಲ್ಲ,
ಅವ್ರದ್ದು ಕೊಡುಗೆ ನೋಡಿಕೊಂಡಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಕೊರತೆ ಕಾಣಿಸ್ತಾ ಇದೆ. ಸರ್ಕಾರ ಏನು ಮಾಡಬೇಕು ಅದು ಮಾಡಿದೆ, ಇವತ್ತಿಗೂ ಕೂಡ ಮಾಡಿದೆ. ಸರ್ಕಾರ ನಾವು ಯಾವತ್ತೂ ನಾವು ಬೈಲಿಕ್ಕೆ ಆಗೋದೇ ಇಲ್ಲ, ಸರ್ಕಾರ ಅದು ಮಾಡಿದೆ. ಇನ್ನೂ ಕೂಡ ಕೆಲವು ಬೇಕು ಅನಿಸುತ್ತೆ, ಯಾಕಂದರೆ ಬಸವಣ್ಣನವರ ಸಮಾನತೆ ತತ್ವ ಇಡೀ ವಿಶ್ವಕ್ಕೆ ಮಾದರಿಯಾಗಿ. ಹೌದು. ಅದಕ್ಕೆ ನೂತನ ಸಂಸತ್ತಿನಲ್ಲಿ ನೀವು ಬಸವಣ್ಣನವರ ವಚನಗಳನ್ನು ಕೂಡ ಗೋಡೆ ಮೇಲೆ ನಾವು ಕಾಣಬಹುದು. ಅದೊಂದು ಇಲ್ಲ, ಸರ್ಕಾರ ನಿಜವಾಗ್ಲೂ ಕೂಡ ವಚನ ಸಂಪುಟಗಳನ್ನು ನಮಗೆ ಪ್ರಿಂಟ್ ಮಾಡಿ ಕೊಟ್ಟಿದೆ, ಸ್ಮಾರಕಗಳನ್ನು ಉಳಿಸ್ಕೊಟ್ಟಿದೆ. ಆಮೇಲೆ ನಾವು ಬಸವಣ್ಣನವರ ಹೆಸರಿನಲ್ಲಿ ಇವತ್ತು ಒಂದು ದಿನಾಚರಣೆ, ಬಸವ ಜಯಂತಿ ಆಚರಣೆ ಮಾಡುವಂಥದ್ದು ಒಂದು ಅವಕಾಶ ಮಾಡಿಕೊಟ್ಟಿದೆ. ಆಮೇಲೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರ ಫೋಟೋವನ್ನು ಕಡ್ಡಾಯವಾಗಿ ಹಾಕಬೇಕು ಅಂತಕ್ಕಂಥ ಒಂದು ಕಾನೂನು ಕೂಡ ಸಹ ಮಾಡಿಕೊಟ್ಟಿದೆ. ಸರ್ಕಾರದ ಲೆವೆಲಲ್ಲಿ ಆಗಿದೆ. ನಾವು ಬಸವಣ್ಣನವರ ಧರ್ಮಪಾಲಕರಾಗಿ ನಾವು ಬಸವಣ್ಣನವರ ಸಂತಾನ ಅಂತ ಹೇಳ್ಕೊಳ್ತೀವೋ ಅಥವಾ ಧರ್ಮ ಪಾಲಕರು ಅಂತ ಹೇಳ್ಕೊಳ್ತೀವಲ್ಲ, ನಮ್ಮದೇ ಎಫರ್ಟ್ ಕಡಿಮೆ ಇದೆ. ಬಸವ ಧರ್ಮ ಬೆಳೆಸಲಿಕ್ಕೆ ನಮ್ಮಲ್ಲಿ ಒಂದು ತ್ಯಾಗ, ಒಂದು ನಿಷ್ಠೆ ಅಥವಾ ಅರ್ಪಣೆ. ಲಿಂಗಾನಂದ ಮಹಾಸ್ವಾಮಿಗಳಂತಹ ಅವ್ರು ಇನ್ನೊಂದು 10 ವರ್ಷ 15 ವರ್ಷ ಬದುಕಿದ್ರೆ ಸ್ವಾಮೀಜಿಗಳು, ಲಿಂಗಾನಂದ ಸ್ವಾಮೀಜಿಗಳು ಇದಕ್ಕೊಂದು ಬೌಂಡ್ರಿ ಹಾಕಿ ತುಂಬ ಚೆನ್ನಾಗಿ ಬಲಿಷ್ಠ ಮಾಡಿಬಿಟ್ಟು ಹೋಗ್ತಾಯಿದ್ರು. ಏನೋ ಅವ್ರು ಶಿವನಲ್ಲಿ ಬೇಗ ಐಕ್ಯ ಆಗುವಂಥ ಬಂದು ಅವರು ಹೊರಟುಬಿಟ್ರು. ಸರ್, ಇದು ಲಿಂಗಾನಂದ ಮಹಾಸ್ವಾಮಿಗಳು ಒಬ್ಬರಿಂದನೇ ಆಗ್ತಕ್ಕಂಥ ಕೆಲಸ ಅಲ್ಲ ಇದು. ಅವರು ಬಿತ್ತಿ ಹೋಗಿರ್ತಕ್ಕಂಥ ಈ ಚಿಂತನೆಗಳನ್ನ, ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಬಸವ ತತ್ವಗಳನ್ನ ಮುಂದುವರಿಸ್ತಕ್ಕಂಥ ಅಗತ್ಯತೆ ತುಂಬಾ ಇದೆ. ಯಾಕಂದ್ರೆ ಇವತ್ತು ದೇವರ ವಿಷಯದಲ್ಲಿ ಸರ್, ನಾನು ಇವತ್ತು ತುಂಬಾ ಗೊಂದಲಗಳಿವೆ. ಭಾರತದಲ್ಲಿ ಇದ್ದಷ್ಟು ಗೊಂದಲಗಳು ಇನ್ನು ಯಾವ ದೇಶದಲ್ಲೂ ಕೂಡ ಇಲ್ಲ. ನೀವು ಕ್ರಿಶ್ಚಿಯಾನಿಟಿಯನ್ನು ತೆಗೆದುಕೊಳ್ಳಿ, ಏಕದೇವ ಉಪಾಸನೆಯನ್ನ ಮಾಡ್ತಾರೆ. ಇಸ್ಲಾಮಿಕ್ ತೆಗೆದುಕೊಳ್ಳಿ, ಇಡೀ ವಿಶ್ವವೇ ಕಂಡುಕೊಂಡಿರ್ತಕ್ಕಂಥ ಸತ್ಯ ನಮ್ಮ ಬಸವ ಧರ್ಮ, ಒಬ್ಬನೇ ದೇವರು ಅನ್ನುವಂಥದ್ದು ಬಸವ ಧರ್ಮ ಕಂಡುಕೊಂಡಿತು. ಆದ್ರೂ ಕೂಡ ಈ ವಿಚಾರದಲ್ಲಿ ಕೆಲವೊಂದು ತತ್ವ ಆದರ್ಶಗಳು ಇನ್ನೂ ಕೂಡ ಪ್ರಚಾರ ಮಾಡತಕ್ಕಂಥ ಅಗತ್ಯತೆ ಇದೆ. ಇಲ್ಲ ರೀ, ಇದು ಸ್ಪಷ್ಟವಾಗಿ ವಚನಗಳಲ್ಲಿ ಬಸವಾದಿ ಶಿವಶರಣರು ಬಸವಣ್ಣವರು ಹೇಳ್ಬಿಟ್ಟಿದ್ದಾರೆ. ಏನು ಅಂತಂತಂದರೆ, ದೇವರು ಅಂತಂದರೆ ಹುಟ್ಟು ಸಾವಿಲ್ಲದವನು, ದೇವರಿಗೆ ರೂಪ ಇಲ್ಲ, ಆಕಾರ ಇಲ್ಲ, ದೇವರು ನಿರಾಕಾರ, ದೇವರು ಜ್ಯೋತಿ ಸ್ವರೂಪ ಹೇಳ್ಬಿಟ್ಟಿದ್ದಾರೆ. ದೇವರಿಗೆ ಯಾವುದೇ ಪುತ್ರ ಸಂತಾನವಿಲ್ಲ, ಅವನು ದೇವರು ಯಾರ ಮಗನೂ ಅಲ್ಲ, ಅವನಿಗೂ ಯಾರು ಮಗ ಇಲ್ಲ, ಅವರಿಗೆ ತಂದೆ ತಾಯಿ ಇಲ್ಲ, ಹುಟ್ಟು ಸಾವಿಲ್ಲದವನು, ಅವನು ಸೃಷ್ಟಿಕರ್ತ, ಅವನು ವಿಶ್ವ ಸಿಂಹಾಸನಾಧೀಶ್ವರ, ಅವನು ಈ ವಿಶ್ವದ ಒಡೆಯ, ಅವನು ವಿಶ್ವದ ಈ ಸಮಷ್ಟಿಯ ಈ ಬ್ರಹ್ಮಾಂಡದ ಒಡೆಯ. ಮುಗ್ದೋಯ್ತು. ಅದನ್ನ ನಂಬಕ್ಕೆ ರೆಡಿ ಇಲ್ವಲ್ಲ. ಇದೇ ವಿಚಾರವನ್ನ ನಮ್ಮ ಲಿಂಗಾನಂದ ಸ್ವಾಮಿಗಳು ತಮ್ಮ ಪ್ರವಚನಗಳು ಹೌದೌದು ಬಹಳ ಕಠೋರವಾಗಿ ಹೇಳಿದ್ದಾರೆ. ಹೇಳ್ಕೊಟ್ರು, ದೇವತಾರಾಧನೆಗಳ ಬಗ್ಗೆ ಹೇಳ್ಕೊಟ್ರು, ವ್ರತಾಚರಣೆಗಳ ಬಗ್ಗೆ ಹೇಳ್ಕೊಟ್ರು, ಪೂಜಾ ವಿಧಿವಿಧಾನಗಳ ಬಗ್ಗೆ ಹೇಳ್ಕೊಟ್ರು. ವಚನಗಳನ್ನ ಹೆಂಗ್ ತಗೊಂಡು ಹೋಗ್ತಾ ಇದ್ರು ಅಂದ್ರೆ, ಒಂದು ವಚನಕ್ಕೂ ಇನ್ನೊಂದು ವಚನಕ್ಕೆ ಬಹಳ ಹತ್ತಿರವಾಗಿ ತಗೊಂಡು ಒಂದು ವಿಷಯಕ್ಕೆ ಹೇಗೆ ಜೋಡಿಸ್ತಾ ಇದ್ರು. ಜೊತೆ ಉಪಕಥೆಗಳು, ಈ ಜನಗಳಿಗೆ ಉಪಕಥೆಗಳು ಹೇಳಿ ಹೇಳಿ ಅರ್ಥ ಮಾಡಿಸ್ತಾ ಇದ್ರು. ಒಂದು ವಚನಕ್ಕೊಂದು ಉಪಕಥೆ ಹೇಳೋರು. ಹೇಗೆ ಜೋಡಿಸ್ಕೊಳ್ತಾ ಇದ್ರು ಅಂದರೆ, ಆ ವಚನಗಳನ್ನು ಎಲ್ಲೂ ವಿಷಯಾಂತರ ಆಗದಂತೆ ಈ ಮಕ್ಕಳಿಗೆ ಹಾಲು ಉಣಿಸೋದ ರೀತಿಯಲ್ಲಿ ಅವರು ಹಂತವಾಗಿ ತತ್ವಜ್ಞಾನವನ್ನು ಜನಸಾಮಾನ್ಯರಿಗೆ ಮನಸ್ಸಿಗೆ ಇಳಿಯೋ ರೀತಿಯಲ್ಲಿ, ಅದು ಬೇರೂರೋ ರೀತಿಯಲ್ಲಿ, ಮಕ್ಕಳಿಗೆ ಹಾಲು ಉಣಿಸೋ ರೀತಿಯಲ್ಲಿ ನಮಗೆ ಪ್ರವಚನ ಮಾಡಿದ್ದಾರೆ. ಒಳ್ಳೆಯ ವಿಚಾರ ಸರ್. ಇವತ್ತು ಲಿಂಗಾನಂದ ಮಹಾಸ್ವಾಮಿಗಳ ಬಗ್ಗೆ ವಿಚಾರ ಮಾಡ್ತಾ ಹೋದರೆ ಇನ್ನೂ ಕೂಡ ಎಷ್ಟು ವಿಚಾರಗಳನ್ನ ಹೇಳಿದರೂ ಕೂಡ ಕಡಿಮೆ. ಅಂಥ ಮಹಾನ್ ಸಾಧಕರು ಅವರು. ಜೊತೆಗೆ ಬಸವ ತತ್ವವನ್ನು ಇಡೀ ಕರ್ನಾಟಕಕ್ಕೆ, ಮಹಾನ್ ಜನತೆಗೆ ಬಿಟ್ಟು ಕೊಟ್ಟಿರ್ತಕ್ಕಂಥವ್ರು ಮತ್ತು ಪ್ರಚಾರ ಮಾಡಿರ್ತಕ್ಕಂಥವ್ರು. ಒಂದು ವಿಷಯವನ್ನು ಹೇಳಬೇಕು ಅಂದರೆ, ಎತ್ತ ನೋಡಿದರತ್ತ ಬಸವನೇ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ಅನ್ನೋ ಒಂದು ಮಹತ್ವವನ್ನು ಇಡೀ ಕರ್ನಾಟಕ ಜನತೆಗೆ ಬಿಟ್ಟು ಹೋಗಿರ್ತಕ್ಕಂಥ ಮಹಾಸ್ವಾಮಿಗಳ ಬಗ್ಗೆ ನಮ್ಮ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಪ್ಪ ಸರ್ ಅವರಿಂದ ನಮ್ಮ ಬಸವ ವಾಹಿನಿಯ ಪ್ರೇಕ್ಷಕರಿಗೆ ಉಣಬಡಿಸಿದ್ರು ಅಂತಲೇ ಹೇಳ್ಬೋದು. ಸರ್, ಇವತ್ತು ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಹಂಚ್ಕೊಂಡ್ರಿ. ನಿಮಗೆ ನಮ್ಮ ಬಸವ ಟಿವಿಯ ಪರವಾಗಿ ಶರಣಾರ್ಥಿ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ಲಿಂಗಾನಂದ ಮಹಾಸ್ವಾಮಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಅವರು ಹುಟ್ಟಿರ್ತಕ್ಕಂಥ ಸ್ಥಳ, ಅವರ ಸಾಧನೆಗಳೇನು, ಅವರ ಪ್ರವಚನಗಳೇನು, ಬಸವ ತತ್ವವನ್ನು ಪ್ರಚಾರ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು, ಈ ಎಲ್ಲ ವಿಚಾರಗಳನ್ನು ಇವತ್ತು ತಿಳ್ಕೊಂಡ್ರಿ. ಇದೇ ರೀತಿಯಾಗಿ ನಮ್ಮ ಬಸವ ಟಿವಿಯಲ್ಲಿ ಬಸವ ತತ್ವ ಚಿಂತನೆಗಳ ಬಗ್ಗೆ ಮತ್ತಷ್ಟು ವಿಚಾರಗಳು ನಿಮ್ಮ ಮುಂದೆ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.